ಹೆಲೋ ಲಿಖಿತ್ ಅವರೇ, ಹಾಯ್, ನಮಸ್ಕಾರಗಳು. ನಮಸ್ಕಾರಗಳು. ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಆಫ್ ಕ್ವೆಸ್ಟರ್ಸ್ ಕೆಸೆಟ್ಸ್. ಥ್ಯಾಂಕ್ ಯು. ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ನಮ್ಮ ಗೆಸ್ಟ್ ಆಗಿ? ಸಾರಿ, ಗೆಸ್ಟ್ ಅನ್ಬಲ್ಲ, ಸೆಟ್ಟಿಗೆ ಬರ್ತೀನಿ. ನಮ್ಮ ಹುಡುಗನಾಗಿ ನಿಮ್ ಹುಡುಗನಾಗಿ ಏನೋ ಒಂದು ಅಪರ್ಚುನಿಟಿ ಕೊಟ್ಟಿರಿ. ಬಂದ್ ಕೂತೀವ್ರಿ ನಾವು. ಅಪರ್ಚುನಿಟಿ. ಹಾ, ಬಿಸ್ನೆಸ್ ಪಾರ್ಟ್ನರ್ಸ್ ಗೆಲ್ಲ ಅಪರ್ಚುನಿಟಿ ಕೊಡ್ತಾರ? ಏನ್ಪಾ ಏನಿದು ಮಾನವ ನೋಡ್ರಿ. ನೀನ್ ಮಾತಾಡೋದು? ನೀವೇ ಬಂದ್ ಕೊಟ್ಟಿರಿ, ಬಂದ್ ಕೂತೀವಿ ನಾವು. ಹಾ, ಆಮೇಲೆ ಎಲ್ಲಾ ವ್ಯೂವರ್ಸ್ ಹೇಳ್ಬೇಕಂತ ಇಷ್ಟಪಡ್ತೀನಿ ನಾ. ಈ ಪಾಡ್ಕಾಸ್ಟ್ ಏನದ, ನಾವು 5th ಪಾಡ್ಕಾಸ್ಟ್ ಖರೆ ಫಸ್ಟ್ ಇದು ಬಿಡ್ತೀವಿ, ಆಮೇಲೆ ಉಳ್ಕಿದ್ ನಾವು ಬಿಡೋದು ವಿಚಾರ ಮಾಡ್ತೀವಿ. ನಿಮ್ ಟೇಕ್ ಮೇಲೆಲ್ಲ ದಾಟ್ಸ್ ಅಪ್ ಟು ಯು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಪಾಡ್ಕಾಸ್ಟ್. ಓಕೆ. ಫಸ್ಟ್ ಕ್ವಶನ್ ಲಿಖಿತ, ನಾನು ಏನ್ ಕೇಳ್ಬೇಕಂತ ಮಾಡಿನೋ ನೀನೇ ಹೇಳು. ಆಪ್ಷನ್ಸ್ ಕೊಡ್ತೀನಿ, ಚೂಸ್ ಮಾಡ್ಕೊ. ರಿಲೇಶನ್ಶಿಪ್ಸ್, ಫ್ರೆಂಡ್ಶಿಪ್ಸ್, ನೀ ಹುಬ್ಳಿ ಶಿಫ್ಟ್ ಆಗಿದ್ದ, ಆಮೇಲೆ ನಿನ್ ಪ್ರಾಕ್ಟಿಕಲ್ ನಾಲೆಜ್ ಬಗ್ಗೆ, ನಿನ್ ಟ್ರಾವೆಲಿಂಗ್ ಇಂಟ್ರೆಸ್ಟ್ ಬಗ್ಗೆ, ಅಥವಾ ನೀನ್ LLB ಕಾಲೇಜ್ ಬಗ್ಗೆ? ನನ್ ಪ್ರಕಾರ ಟ್ರಾವೆಲಿಂಗ್ ಇಂಟ್ರೆಸ್ಟ್ ತಗೋರಿ. ಟ್ರಾವೆಲಿಂಗ್ ಇಂಟ್ರೆಸ್ಟ್ ಚಾಲು ಮಾಡೋಣ. ಚಾಲು ಮಾಡ್ರಿ. ನಿನ್ ಪ್ರಕಾರ ನೀನ್ ನಿಂಬಾಳಕ್ ಯಾಕೆ ಓಡೋದಿ? ನಿನ್ ಫಸ್ಟ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಅದೇ ಅದ? ಅದ್ ಆಕ್ಚುಲಿ ಫಸ್ಟ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲ, ಮೊದಲ್ ಮಂದಿ ಗೊತ್ತ ಮಾಡ್ಸೋಣ. ಇಲ್ಲಿ ಇದ್ದವ್ರಿಗೆ ಎಲ್ಲಾರು ಯಾರಿಗೂ ಭಾಳ ಮಂದಿ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಲಿಖಿತ್ ಎಷ್ಟ 6-7 ವರ್ಷ ನಾವ್ ಇದ್ದಾಗ ಬಿಜಾಪುರದಿಂದ ನಿಂಬಾಳ ಅಂತ ಹೇಳಿ ಒಂದ್ ಎಷ್ಟ್ ಕಿಲೋಮೀಟರ್? 40-50 ಇರ್ಬೋದ? ಇಲ್ಲ, ಇಲ್ಲಿಂದ ಒಂದ್ 20-30 ಕಿಲೋಮೀಟರ್. 23 ಕಿಲೋಮೀಟರ್ ದೂರ ಇತ್ತ, ಅಲ್ಲಿ ಓಡೋಗ್ಬಿಟ್ಟಿದ್ದ. ಅದ್ರ ಬಗ್ಗೆ ಈಗ ನಾವ್ ಮಾತಾಡ್ತೀವಿ. ಹೇಳಿ, ಏನಂತ ಹೇಳಿ ಅಂದ್ರ ಓಡೋಗಿದ್ ಬಗ್ಗೆ ಎಕ್ಸ್ಪೀರಿಯನ್ಸ್. ಮನೆಯಿಂದ 6-7 ವರ್ಷದೊಳಗೆ ಹೆಂಗ್ ಓಡೋದು ಅಂತ ನಮ್ ಪ್ರಶ್ನೆ. ಇಲ್ಲ, ಅದನ್ನ ಓಡ್ ಹೋಗ್ಲಿಕ್ಕಂತದೇನ್ ಇಸೆನ್ಸ್ ಇದ್ದಿದ್ದಿಲ್ಲ. ಆಕ್ಚುಲಿ ಅದು ಬಹಳ ಹಳೇದು. ಅದು ನಿಮ್ಗೆ ಹೇಳ್ಬೇಕಂತಂದ್ರ ನೆನಪಿಲ್ಲದು ಅಷ್ಟ್ ಎಕ್ಸಾಕ್ಟ್ಲಿ ಇಂಥದ್ ನ್ಯಾಚುರಲ್ ಏನಂತಾರದು ಥಿಂಗ್ಸ್ ನಡೆದಿತ್ತು ಅವಾಗ. ಬಟ್ ಓಡೋಗಿತ್ತು ಅಷ್ಟ್ ಎಲ್ಲಾರ್ಗು ನೆನಪಲ್ಲ. ಪೇಪರ್ನಾಗ ಹಾಕಿದ್ರು, ಎಲ್ಲಾರು ಗೊತ್ತೇ ಇರ್ತದೆ. ಪೇಪರ್ನಾಗು ಹೇಳ್ತಿದ್ರು, ಟಿವಿನಾಗು ಬಂದಿತ್ತು, ನಾವು ಓಡೋಗಿವಿ. ಅದೇ ಯಾಕೆ ಅದ ಕಟ್ಟ ಕಡೆಯ ಪ್ರಶ್ನೆ, ಯಾಕೆ? ರೀಸನ್ ನಂಗೂ ಅಷ್ಟ್ ಗೊತ್ತಿಲ್ಲ, ನೆನಪಿಲ್ಲ. ಗೊತ್ತಿಲ್ಲ ಪ್ಲಸ್ ನೆನಪಿಲ್ಲ. ಲೆಟ್ ಮಿ ಗೆಸ್. ಈಗೋ ಹರ್ಟ್ ಆಗಿರ್ತದೆ. ಈಗೋ ಹರ್ಟ್ ಆಗಿರ್ಬೋದಿತ್ತೇನೋ, ಅಷ್ಟ್ ಐಡಿಯಾ ಇಲ್ಲ ನನ್ಗ ಆಕ್ಚುಲ್ ಆಗಿ ಏನ್ ನಡೆದಿತ್ತು ಅಂತ ಹೇಳಿ. ಮೇನ್ ಕ್ವಶನ್ ಬಿಟ್ಟಿ ಮಗನೇ. ಇರ್ಲಿ, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಬರ್ರಿ ಮುಂದುವರಿ. ಟ್ರಾವೆಲಿಂಗ್ ಬಗ್ಗೆ ಮತ್ತೆ ಏನ್ ಕೇಳ್ಬೋದು ಅಂದ್ರೆ, ನಿನಗ ನಿನ್ ಡ್ರೀಮ್ ಡೆಸ್ಟಿನೇಷನ್ ಯಾವ? ಅಂದ್ರೆ ಈ ಜಾಗದಾಗ ನಾ ಟ್ರಾವೆಲ್ ಮಾಡಿದ್ರೆ ನಂಗೆ ಬಹಳ ಇಚ್ಛಾ ಅದ ಒಳಗಿಂದ. ಒಂದ್ ಲೇಕ್ ಹೋಗುದು, ಲೇ ಲಡಾಖ್. ಹೆಂಗ ಒಟ್ಟು ಬೈಕ್ ಹೆಚ್ಚಲ ಬೈಕ್. ಹೌದು, ಅದೊಂದು ಅಬ್ಸರ್ವ್ ಮಾಡಿ. ನೀ ಕಾರ್ಕಿಂತ ಬೈಕ್ ಯಾಕೆ ಹೆಚ್ಚು ಪ್ರಿಫರ್ ಮಾಡ್ತೇವೆ ಟ್ರಾವೆಲಿಂಗ್ ಮಾಡೋದು? ಬೈಕ್ ಫೀಲ್ ಕೊಡ್ತದ. ಯಾವಾಗ ನೀವು 130 ಹೊಂಟಿರ್ತೀರಿ, ಗಾಳಿ ಬರ್ತಿರ್ತದ, ಆ ಪರಿ ಗಲ್ಲಾಗಿಲ್ಲ ಹಿಂದ್ ಹೋಗಂಗ ಆಗ್ತಿರ್ತಾವ, ಮಕ ಅದು ಹಿಂಗ್ ಆಗಿರ್ತಾವ, ಕಣ್ಣ ಧೂಳ್ ಹೋಗ್ತಿರ್ತಾವ, ಹುಳ ಗಿಳ ಬಂದ್ ಬಡಿತಿರ್ತಾವ. ಹೆಲ್ಮೆಟ್ ಹಾಕೊಂಡಿರ್ತೀವಿ, ಹಂಗ ಅಡ್ವೆಂಚರ್ ಮಾಡೋದ ಏನೋ ಒಂದ್ ಥ್ರಿಲ್ಲಿಂಗ್. ಅದು ಕೂತ್ ಬ್ಯಾಕ್ ಮುಗಿಸ್ಬೇಕು. ಅದಾದ್ಮೇಲೆ ಹಂಗೆ ಅವು ಒಂದೊಂದ್ ಪ್ರೊಸೆಸ್ ಇರ್ತಾವ. ಸಿಕ್ಕಲ್ಲಿ ನಿಂತು ತುಚ್ಚೋದು, ಹೊಲ್ದಾಗ ಪಿಲ್ದಾಗ ಹೋಗಿ ನೀರ್ ತಗೊಳ್ಳೋದು, ಒಂದೇನೋ ಅಡ್ವೆಂಚರಸ್ ಫೀಲ್ ಆಗ್ತದ. ಕಾರ್ನಾಗಿದ್ದಾಗ ಬಾಜು ಕೂತಿರ್ತಾರ, ಅವ್ರು ಏನೇನೋ ಚಾಲು ಮಾಡ್ಬಿಡ್ತಾರ. ಅವ್ರ ಕತಿ ಇಲ್ಲ ಅಂದ್ರೆ ಯಾವ್ರೆ ನಾವು ಕೇಳಾರ್ದಂತದ್ ಹಾಡ ಹಚ್ಬಿಡ್ತಾರ. ಮತ್ತ ಅವ್ರು ಯಾವ್ದೋ 90s ಫೀಲ್ ಮನ್ಸಾರ್ ಇರ್ತಾರ. ನಮಗ ನಿಮ್ಮಂಗ ಇಟ್ಕೋರಿ 90s ಫೀಲ್ ಮನ್ಸಾರ್ ಇರ್ತಾರ. ನಾವು ಸ್ವಲ್ಪ ಹಂಗಾವ್ ಲೈಕ್ ಆಗ್ತಿರಂಗಿಲ್ಲ, ಹಚ್ಚಿ ಬಿಡ್ತಾರ. ಮುಂಜಾನ್ ಹೊಂಟಿದ್ರ ಯಾವ್ದೋ ಚಂದ ಮೇರೆ ಹಚ್ಬಿಟ್ಟಿರ್ತಾರ. ಇಲ್ಲ ಅಂತಂದ್ರ ರಾತ್ರಿ ಆಗಿತ್ತಂದ್ರ ಚಲೋ ಸೋಯಿಂಗ್ ಅಂತ ಐ ಮೀನ್ ಇರ್ಲಿ ಅವು ಹಚ್ಬಿಡ್ತಾರ. ಅವು ನಮಗ್ ಸೂಟ್ ಆಗಂಗಿಲ್ಲ. ಕಾರ್ಗಿಂತ ಗಾಡಿ ಬೆಸ್ಟ್ ಅನ್ಕೊಂತೀನಿ. ನಿನಗ ಗಾಡಿ ಮೇಲೆ ಹೋಗೋ ಮುಂದಾಗ ಒಳಗಿಂದ ಏನ್ ಫೀಲ್ ಬರ್ತಿರ್ತದೆ ಯೂಶುವಲಿ? ಸ್ವಂತ ಗಾಡಿ ಒಬ್ಬನೇ ಇದ್ದಾಗ ಅಂದ್ರ ನಮ್ಮ ಅಪ್ಪನ ಗಾಡಿ ಮೇಲೆ ಕೂತ, ನಿಮ್ಮ ಅಪ್ಪನ ಗಾಡಿ ಮೇಲೆ ಅಂತ ಅಂದ್ರೆ ನಿಂದ ಹೆಚ್ಚಿಗೆ ಸಲಿಗೆ ಇದ್ದಿದ್ ಗಾಡಿ, ಒಬ್ಬನೇ ಇರ್ತಿ, ಸೈಲೆಂಟ್ ಇರ್ತದ, ರೋಡ್ನಾಗ ಯಾರು ಇರಂಗಿಲ್ಲ, ಎಲ್ಲೋ ಹೊಂಟಿರ್ತಿ ಒಬ್ಬನೇ. ಅವಾಗ ನೀ ಯೂಶುವಲಿ ಏನ್ ವಿಚಾರ ಮಾಡ್ತಿರ್ತಿ? ಪೂರಾ ಕಾಟ ಮಲಗಿಸ್ಲಿ ಯಾರ ತಲೆಯಾಗ ವಿಚಾರ ಬಂದಿರ್ತದ. ಆದ್ರ ಗಾಡಿ ಓಡಂಗಿಲ್ಲ. ಮತ್ ಹಂಗೆ ಸುಮ್ನೆ ಏನ್ಪಾ ಜೀವನ ಹಿಂಗ್ ನಡ್ದ್ ಬಿಟ್ಟದ, ಒಬ್ನೇ ಹೊಂಟ್ ಬಿಟ್ಟಿಲ್ಲ ಅಂತೇಳಿ ಅವ್ ಹಳೆ ಕ್ಯಾಸೆಟ್ ಇರ್ತಾವಲ್ಲ, ಅವೇ ಹಿಂಗ್ ರಿವೈಂಡ್ ಆಗ ಹೊಂಟಿರ್ತಾವ. ಹಂಗ ಲೆಕ್ಕ. ಮತ್ ಟ್ರಾವೆಲಿಂಗ್ ನೀ ಹೆಚ್ಚಿಗೆ ಎಲ್ಲಾರ್ಕಿಂತ ಡಿಸ್ಟೆನ್ಸ್ ನಾಗ ಹೈಯೆಸ್ಟ್ ಅದರ ಆನ್ ಬೈಕ್, 2 ವೀಲರ್ ಮೇಲೆ ಆನ್ ರೋಡ್ ಟ್ರಾವೆಲ್ ಮಾಡಿದ್ದೇವ? ಸಂಜು ಅಂತಿದ್ದಾನ ನಾ ಹುಬ್ಳಿಗ್ ಹೋಗಿದ್ವಿ. 200 ಕಿಲೋಮೀಟರ್ ಅಂದ್ರೆ 125cc ನಾಗ. ಅದು ಒಂದ್ ಶಾರ್ಟೆಸ್ಟ್ ಟೈಮ್ ನಾಗ ನಾವ್ ಹೋಗಿದ್ವಿ. ಎಷ್ಟು ಶಾರ್ಟೆಸ್ಟ್ ಟೈಮ್? ಅರೌಂಡ್ 2 ತಾಸ್ 45 ನಿಮಿಷ ಹಂಗೇನೋ ಹೋಗಿದ್ವಿ ಅಂತ ನನಗ್. 3 ತಾಸ್ ಇಡ್ರಿ ಲೆಕ್ಕ, ಹೋಗ್ಲಿ ಆ ಕಡೆ. 200 ಕಿಲೋಮೀಟರ್ 125cc ಗಾಡಿ. 125cc ಗಾಡಿ ವರ್ಷ ಅದೇ ನಿಮ್
ಅದಿಲ್ಲ ಅಂತೆಲ್ಲ ಹಂಗ ಹೋಗಿದ್ದು ಅದಿತ್ತಂದ್ರ ಹಂಗ ಕೊಡ್ತಿರ್ ನನ್ ಜೀವನದಾಗ ಅದೇ ನಿಮ್ಗೆ ಅಲ್ರಿ ಅವ್ನೆಲ್ಲಾ ಬಿಟ್ಟ ಮೇಲೆ ಅಡ್ವೆಂಚರ್ ಮಾಡ್ತಿರಿಲ್ಲ ನಿಮ್ಗ್ ರೆಸ್ಪಾನ್ಸಿಬಿಲಿಟಿ ಬರ್ತಂತೇಳಿ ನೀವ್ 4 ಮಂದಿಗೆ ತೋರ್ಸ್ಕೊತ್ ಕೂತ್ರೆ ನಿಮ್ ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಏನ್ ಮಾಡೋದು ನಾವು ಈ ಮಾತ್ ನೀ ಏನ್ ಹೇಳಿದಿಲ್ಲಕ್ಯ ಎಲ್ಲಾ ಫಂಟ್ ಕೂತ್ ಹುಡುಗರದ ಮನದಾಳದ ಮಾತಿದು ಇರ್ಬೋದೇನೋಪ್ಪ ಪಾಪ ಎಲ್ಲಾರ್ಗು ಒಂದೊಂದ್ ರೆಸ್ಪಾನ್ಸಿಬಿಲಿಟಿ ಇರ್ತದ ಈಗ ನಮ್ಗೂ ಮುಂಚಿತ್ತು ಈಗ ಇಂತ ತಗೊಂಡೆ ಮನ್ಯಾಗ ನಿಂತು ಬಿರ್ಕಾಸ್ ಹೋಗಿತ್ತೀನಿ ನಂಗೆ ಕೊಡಿಸ್ತೀರಿ ಇಲ್ಲ ಅಂತ ಹಾ ಒಗ್ದಿದ್ದಿರ್ತಾವ ಎಲ್ಲಾ ಹುಡುಗರು ಹೋಗಿತ್ತಿರ್ತಾರ ಮುಂದೆಲ್ಲ ಹೇಳ್ತೀನಿ ಈಗ ಅವಾಗ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದಿಲ್ಲ ಅವಾಗ ಏನು ಬರೀ ಥಿಂಗ್ಸ್ ಮ್ಯಾಟರ್ ಆಗ್ತಿತ್ತು ನಮ್ಗೇನ್ ಬರ್ಬೇಕು ಮತ್ ಈಗ ಅದನ್ನ ವಾಪಸ್ ಇಟ್ಟು ಅದನ್ನ ಪ್ರಿಸರ್ವ್ ಮಾಡ್ತೀವಿ ಈಗ ಅದನ್ನ ಪ್ರಿಸರ್ವ್ ಮಾಡೋದ್ ಅದಕ್ಕ ನಮಗ ಇಂದಿಲ್ಲ ನಾಳೆ ಬರ್ತದ ನಾಳಿಲ್ಲ ನಾಡ್ದು ಬರ್ತದ ಅಂತೇಳಿ ಹಂಗ್ ವಿಚಾರ ಮಾಡ್ಕೋತ ಕೊಡ್ತೀವಿ ಅದ್ ಬರೋ ಟೈಮಿಗೆ ಬರ್ತದ ಈಗ ಇದನ್ನ ಎತ್ತಿ ಹೋಗಿದ್ರಾಗ ಮತ್ ಅದನ್ನ ಪ್ರಿಸರ್ವ್ ಮಾಡೋದ್ರಾಗ ಏನ್ ಪೇಶನ್ಸ್ ಇರ್ತದಲ್ಲ ಅದನ್ನ ನಾ ಕಲ್ತಿದ್ದು ಅದು ರೆಸ್ಪಾನ್ಸಿಬಿಲಿಟಿ ತೋರಿಸ್ತದ ಅಂತ ನನಗ ಅದು ನಾ ಕ್ವಶನ್ ಮುಂದೆ ಕೇಳ್ಬೇಕಂತ ಮಾಡಿದೆ ನೀನೇ ಈಗ ಹೇಳಿಕತ್ತೆ ಇಲ್ಲ ಕೇಳಿಕತ್ತಿದ್ರೆ ಇನ್ನೊಂದ್ ಸ್ವಲ್ಪ ಡೀಪ್ ಹೋಯ್ತೀನಿ ಕ್ವಶನ್ ಅದನ್ನ ನೀ ಹುಬ್ಳಿಗ್ ಶಿಫ್ಟ್ ಆಗೋಕ್ಕಿಂತ ಮೊದಲು ನಾನ್ ಇಂದ್ರೊಳಗ ಹುಬ್ಳಿಯಿಂದ ಬಂದ ಮೇಲೆ ಅಂದ್ರೆ ಶಿಫ್ಟ್ ಆದ್ಮೇಲೆ LLB ಓದ್ಲಿಕ್ಕೆ ಅಲ್ಲಿಂದ ನಾನ್ ಇಂದ್ರೊಳಗ ಅಬ್ಸರ್ವ್ ಮಾಡಿದಂದ್ರ ನೀ ಹೆಚ್ಚಿಗೆ ಶಾಂತ ಆಗಿ ಇಂದ್ರೊಳಗ ಕಾಮ್ನೆಸ್ ಹೆಚ್ಚಿಗೆ ಬಂದದ ಅದಕ್ ನಿನಗ್ ಏನ್ ರೀಸನ್ ಅದ ಅಂತ ಅನಿಸ್ತದ ಫುಲ್ ಸೀರಿಯಸ್ಲಿ ವಿಚಾರ ಮಾಡ್ದಂಗ ನೀ ನಾ ಕಾಮ್ ಆಗ್ಲಿಕ್ಕೆ ಏನ್ ರೀಸನ್ ನೀವ್ ಬಿಜಾಪುರ್ನಾಗ ಇಷ್ಟು ಕಾಮ್ ಇದ್ದಿದ್ದಿಲ್ಲ ಯೂಶುವಲಿ ಹೈಪರ್ ಆಕ್ಟಿವ್ ಇದ್ದಿ ಸ್ವಲ್ಪ ಹೈಪರ್ ಆಕ್ಟಿವ್ ಇದ್ದಿ ಈಗಾದ್ರು ಖರೆ ಆಂಗರ್ ಇಶ್ಯೂನೇ ಹೈಪರ್ ಇಲ್ಲ ಈಗ ಅಷ್ಟೇ ಶಾಂತ ಸಿಟಿ ಬರ್ತಿ ಅದ ಹೆಂಗಾಗ್ತದ ಅಂತಂದ್ರ ಕುರಿ ಹಿಂಡದು ಈಗ ಈ ಊರಿನ ನೀ ಬ್ಯಾರೆ ಊರಿಗೆ ಹೋಗಿ ಇಲ್ಲೇ ನೀ ಅಂತದೇ ಹೆಂಗೆ ಇದ್ದಂದ್ರು ಅಪ್ನಾ ಶೇರ್ ಅಪ್ನಾ ಕುತ್ತಾ ಗಲಿ ಮೇ ತೋ ಶೇರ್ ಹರೇ ಕುತ್ತಾ ಶೇರ್ ಈಗ ನೀ ಇಲ್ಲಿ ಎಷ್ಟೇ ಬಾವು ಅಂದ್ರು ಓಣಿ ತುಂಬಾ ಕೇಳಿಸ್ತಿರ್ತದ ಅದ್ರಲ್ಲಿ ಹಂಗಿಲ್ಲ ಅಲ್ಲಿ ಒಂದೇದ್ದು ನಾವ್ ಯಾವ ಊರ್ದವ್ರ ಇರ್ತೀವಿ ನಮ್ಗ ಅಷ್ಟೇ ಗೊತ್ತಿರ್ತದ ಮುಂದ್ ನಾವ್ನಿಗೆ ಏನ್ ಗೊತ್ತಿರ್ತದ ನಾವ್ ಯಾವ ಊರ್ದವ್ರ ಈಗ ನೀ ಹೋದ್ವಿ ಅಂತಂದ್ರ ಮಾತ್ ಬೇರೆ ನಾನು ಹೈಪರ್ ಆಕ್ಟಿವ್ ನೀನು ಹೈಪರ್ ಆಕ್ಟಿವ್ ಇಬ್ರು ಜಗಳ ಆಡ್ಕೊಂತೀವಿ ಒಂದ್ 60 ತಾಸಿಗೆ ಕೆಲಸ ಮಾಡ್ತೀವಿ ಹೌದಾ ಈಗ ಅದ್ರನಾಗ ಒಬ್ಬವರ ಸೋಲ್ಬೇಕು ಒಂದನೇದ್ದು ನೀ ತಿಳಿದವ ನೀ ಸೋಲ್ತೀವೋ ಏನ್ ತಿಳಿಲಾರ್ದವನಿಗೆ ಸೋಲಿಕ್ ನೀ ಹಿಡ್ಕೊಂಡ್ ಕೂಡ್ತೀವ ಸೋಲಿಕ್ ಪ್ರಯತ್ನ ಯೂಶುವಲಿ ಇಲ್ಲಾಂದ್ರ ಮುಂದಿನವನಿಗೆ ತಿಳಿಸ್ತಿ ಈಗ ತಿಳಿಸ್ಬೇಕಂದ್ರ ನೀ ಮುಂಚೆ ಫಸ್ಟ್ ಸೋಲ್ಬೇಕು ಸೋತಂದ್ರೆ ನೀ ಅವನಿಗೆ ತಿಳಿಸ್ತಿ ಅಲ್ಲಿ ತನ ನಿಂಗ್ ತಿಳಿಸ್ಲಿಕ್ ಆಗಂಗಿಲ್ಲ ನೀ ಏನ್ ಮಾಡ್ಬೇಕು ಅಂತೇಳಿ ಈಗ ಸಪೋಸ್ ತಿಳ್ಕೊ ಒಂದ್ ಎಕ್ಸಾಂಪಲ್ ಇದೇ ಒಂದ್ ಸಾಮಾನ್ ಅದ ನಿನಗ ನನಗ ಹಸಿವಾಗದ ಈಗ ಒಬ್ಬ ಹೈಪರ್ ಆಕ್ಟಿವ್ ವರ್ಸಸ್ ಒಬ್ಬ ಕಾಮ್ ಮನುಷ್ಯ ಏನ್ ಮಾಡ್ತಾನ ಏನ್ ಮಾಡ್ಬಹುದು ಇಂಥವ್ದು ತಗೊಂಡ್ ಬಾ ಅಂತಂದಿರ್ತಿ ನಿಂಗ್ ಇದು ಬೇಕಾಗಿರ್ತದ ಬಟ್ ಈ ವಸ್ತು ಸಿಗ್ಲಿಲ್ಲ ಅವ ಹಂಗೆ ಬಂದ ನೀ ಹಸಿವನಾಗಿರ್ತಿ ನಿಂಗ್ ಅದು ಏನೂ ತರ್ಲಿಲ್ಲ ಅವ ನಿಂಗ್ ಖಾಲಿ ಕೈಲಿ ಬಂದ ಈಗ ನೀ ಶಿಟ್ನಾಗ ಏನ್ ಮಾಡ್ತೀವ ಅವನಿಗೆ ಬೈತಿ ಏನ್ ಲೇ ಒಂದು ತಿರ್ಲಾಕ್ ಬರಂಗಿಲ್ಲ ಒಂದ್ ಕೆಲ್ಸ ಹೇಳಿದ್ದು ಬರೋಬರ್ ಈಗ ಅದೇ ನೀ ಕಾಮ್ ಇದ್ದೆ ಅಂತಂದ್ರ ಅಟ್ಲೀಸ್ಟ್ ಅವನಿಗೆ ಹೇಳ್ಬೋದು ನೀ ತಮ್ಮ ಅದು ಅಂತೂ ಸಿಗ್ಲಿಲ್ಲ ಈಗ ನಾನ ತರ್ಬೇಕಾಗಿತ್ತ ಈಗ ಹಂಗ ಅದು ಕಲೀಲಿಕ್ ಸಿಗ್ತದ ಇಲ್ಲ ಅನ್ನಂಗಿಲ್ಲ ಅದು ಇಲ್ಲಿದ್ದಾವು ಕಲಿಬಹುದು ಬಟ್ ಏನ ಇಲ್ಲೇ ಏನಾದ್ರೂ ಕಂಫರ್ಟ್ ಲೆವೆಲ್ ಹೆಚ್ಚಿಗೆ ಇಲ್ಲಿ ಓಪನ್ನೆಸ್ ಸರ್ ಈಗ ಯಾವಂಗೊಬ್ಬನಿಗೆ ಬೈದ್ರು ಸುಮ್ ಕೊಡ್ತಾರ ಅಲ್ಲಿ ಮೂರನೇದವನ್ ಜೊತೆ ಹೋಗಿರ್ತಿ ಅವ್ನಿಗೆ ಅವನು ವಾಪಸ್ ಜಗಳಕ್ಕೆ ಅದಕ್ಕ ಸೊ ಇವು ಒಂದೇ ಇನ್ಸ್ಟಿಂಗ್ ಅಂತಲ್ಲ ಇಂತ ಒಂದ್ ಬಹಳಷ್ಟು ಆದಂಗ ಮಂಚ KGF ನಾಗ ಒಂದ್ ಡೈಲಾಗ್ ಹೇಳ್ತಾರ ಗೊತ್ತೇನ ಸ್ಟಾರ್ಟಿಂಗ್ ಸೀನ್ ನಾಗ ಬಂಬೈಕೋ ಕ್ಯಾ ಪತಾತ ಕುಲಿ ಮೇಲೆ ಮೆಟಲ್ ಬಿದ್ದಿದೆ ಅದನ್ನ ಬಡ್ದು ಈ ಕತ್ತಿಯಾಗಿ ನಿಂತಿದೆ ಅಂತ ಹೇಳಿ ಆ ಲೆಕ್ಕಕ್ಕದು ನೀ ಎಟ್ ಬಡಿತಿ ಎಟ್ ನಿನ್ ಜೊತೆ ಅಂತಾವ್ ಇನ್ಸಿಡೆಂಟ್ಸ್ ಆಗ್ತಾವ ಅಲ್ಲಿಗ್ ನೀನ್ ಒಂದ್ ಮಾಡೆಲ್ ಆಗಿ ನಿಂದಿರ್ತಿ ಬೈ ಪ್ರಾಕ್ಟೀಸ್ ಕಾಮ್ನೆಸ್ ಬರ್ತಂತ ನಿಂದ ಹಂಗ ಒಪಿನಿಯನ್ ಹಂಗ ಪ್ರಾಕ್ಟೀಸ್ ಕಿಂತಾನು ಅದಕ್ಕೊಂದ್ ವರ್ತ್ ಇರಂಗಿಲ್ಲ ಆ ಸಿಚುವೇಶನ್ ನಾಗ ಈಗ ಇಬ್ರು ಶಿಟ್ ಮಾಡ್ಕೊಳಾದ್ರ ಅಲ್ಲ ಏನೂ ಆಗಂಗಿಲ್ಲಲ್ಲ ಮುಂದಿನ ಕೆಲ್ಸ ನಮ್ ಕೆಲ್ಸ ಆಗ್ಬೇಕಂದ್ರ ನಾವ್ ಶಾಂತಿ ಇರ್ಬೇಕು ನಮ್ ಕೆಲ್ಸ ಆಗ್ಬೇಕಂದ್ರ ಆಯ್ತು ನಮ್ ಈ ಸದ್ದ ನನಗ ನಿನಗ್ ಹೊಟ್ಟೆ ಶಿವ ಆಯ್ತು ಅಂತಂದ್ರ ಇಬ್ರು ಹೋಗ್ಬೇಕು ಇಬ್ರು ಶಿಟ್ ಮಾಡ್ಕೊಂಡ್ ಕೂತ್ರ ಹೆಂಗ್ ಹೋಗ್ತೀನಿ ಹೋಗುದೊಂದೇ ಗಾಡಿ ಮೇಲೆ ನೀನೇ ರಂಬಸ್ಬೇಕು ಈಗ ರಂಬಸ್ಬೇಕಂತ ನಂಗ್ ಹೊಟ್ಟೆ ಶಿವ ಈಗ ನನಗ್ ನಾ ಹೊಟ್ಟೆ ತುಂಬ್ಕೋಬೇಕ ನೀನ್ ನಾ ರಂಬಸೇಬೇಕು ನಮ್ ಕೆಲ್ಸ ಆಗ್ಲಿಕ್ ಮಾಡ್ಬೇಕು ಮಾಡ್ಬೇಕಲ್ಲ ಹೌದಿಲ್ಲ ಈಗ ಇಲ್ಲೇ ಸ್ವಾರ್ಥಿನೂ ಅಂತ ಆಯ್ತು ಈ ಕಡೆ ನಮ್ಗೊಂದ್ ಏನೋ ನೆಕ್ಸ್ಟ್ ಲೆವೆಲ್ ಹೊಂಟ್ವಿ ಅಂತೂ ಆಯ್ತು ಎರಡು ಬೆನಿಫಿಟ್ಸ್ ಅವಂತ ನಾ ಅನ್ಕೊಂತೀನಿ ಕರೆಕ್ಟ್ ಆಮೇಲೆ ನೀ ಹುಬ್ಳಿಗ್ ಶಿಫ್ಟ್ ಆದ್ಮೇಲೆ ಆಮೇಲೆ ಬಿಜಾಪುರ್ಕ್ಕಿಂತ ಮೊದಲು ಎರಡೂ ಲಿಕ್ಕಿತ್ ಕಂಪೇರ್ ಮಾಡಿದ್ರ ಬಿಜಾಪುರ್ನ ಇದ್ಲಿಕ್ಕಿತ್ತ ಹುಬ್ಳಿ ಒಳಗ ಇದ್ಲಿಕ್ಕಿತ್ತ 3 ಡಿಫ್ರೆನ್ಸ್ ನಿನಗೆ ಏನ್ ಅನಿಸ್ತದ ಟಾಪ್ 3 ಡಿಫ್ರೆನ್ಸಸ್ ನೀ ಹೆಂಗ್ ಚೇಂಜ್ ಆಗಿ ಇಲ್ಲಿಂದ ಈಗ ಚೇಂಜ್ ಅಂದ್ರ
ಅಂತ ಪರಿ ಏನ್ ಭಾರಿ ಚೇಂಜ್ ಅಂತ ಎವಲ್ಯೂಷನ್ ಅಂತಲ್ಲ, ಒಟ್ಟಿಗೆ ಎವಲ್ಯೂಷನ್ ಅಂತೇನಲ್ಲ. ಈಗ ಏನಾಗ್ತಾವ, ಮುಂಚಿನ ಪ್ರಕಾರ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗೆ ಆಗ್ತಾವ. ಏನಪ್ಪ ಇಲ್ಲಿದ್ದಾಗ ಊರ್ದೆಲ್ಲ ಕೆಲಸ ಮಾಡ್ತಿದ್ವಿ, ಅಲ್ಲಿ ಹೋದ್ಮೇಲೆ ಪಟ್ಟಣ ಎಲ್ಲ ಕೆಲಸ ಕೈ ಹಾಕ್ಲಿಕ್ ಬರಂಗಿಲ್ಲ. ಒಂದ್ ವರ್ಚಸ್ಸು ಒಂದ್ ಅಟ್ಟೆ ಇಟ್ಟೆ ಏನಾರ ಇರ್ತದಲ್ಲ, ಅವ್ನ ಒಂದ್ ಸ್ವಲ್ಪ ಕಾಪಾಡ್ಕೊಂಡ್ ಇರೋನು ಅಂತೇಳಿ ಅಲ್ಲಿ ಇರ್ತೀವಿ. ಅದು ಒಂದ್ ಸ್ವಲ್ಪ ಈಗ ಹೆಚ್ಚಿಗೆ ಅನಿಸ್ತಿರ್ತದ. ಇಲ್ಲ ನಾವ್ ಹುಬ್ಳ್ಯಾಗ ಕಲಿತಾನ, ಈಗ ಬಂದವ್ರ ಹೋದವ್ರ ಕೇಳ್ತಾರ ಏನ್ ಕಲ್ತಿ ಅಂತೇಳಿ. ಇಲ್ರಿ ನಾನೊಂದ್ 4 ಬ್ಯಾಕ್ ಅವ ಅಂತಂದ್ರ ಹರಕ್ ಮೆಟ್ಲು ಹೊಡ್ಯಂಗಿಲ್ಲೇನವ್ರು. ಈಗ ಅದಕ್ಕ ಒಂದ್ ಏನೋಪ್ಪ, ಈಗ ಅಲ್ಲಿ ಹೋಗಿರ್ತೀವಿ, ಒಂದ್ ರೆಸ್ಪಾನ್ಸಿಬಿಲಿಟಿ ಇಂದ ಹೋಗಿರ್ತೀವಿ, ನಾವ್ ಇದನ್ನ ಕಲ್ತ್ ಬರ್ಬೇಕು ಅಂತೇಳಿ. ಈಗ ಅದನ್ನ ಫಸ್ಟ್ ಅಲ್ಲಿ ಮಾಡ್ಕೊಂಡ್ ಮುಗಿಸ್ಕೋಬೇಕು. ಅದಾದ್ಮೇಲೆ ನಮ್ದೇನ್ ಮುಂದಿನ ಕೆಲ್ಸ ಇರ್ತದ ನಾವ್ ಅದು. ಈಗ ಅಭ್ಯಾಸದ ವಿಷಯನಾಗ ಬಂತಂತಂದ್ರ ಏನ್ ಅಂತ ಪರಿ ಶಾಣೆ ಮಹಾನ್ ಅಂತ ಏನಿಲ್ಲ, ಅವರೇಜ್ ಸ್ಟೂಡೆಂಟ್, ಬಿಲೋ ಅವರೇಜ್ ಇದ್ದೀನಿ. ಬಿಲೋ ಅವರೇಜ್ ಅಂತ ನನ್ ಲೆಕ್ಕಕ್ಕದ, ಅದ್ ಹಿಂಗ್ ಬಿಟ್ಟಿದ್ದೆ. ಈಗ ಅದ್ರನಾಗ ನಮ್ಗೇನ ಪೇಪರ್ ಹಿಂದೊಂದ್ 3 ದಿವ್ಸ ಖಾಲಿ ಕೂತಿರ್ತಾರ, ಅವಾಗ ಬುಕ್ಕ ತಗೋದು ಓದಿ ಮಾಡಿ ಅಟ್ಟೆ ಒಂದ್ 50-60 ಮಾಡ್ಕೊಂಡ್ ಖುಷಿ ಆಗ್ಬಿಡುದು. ಅಷ್ಟ್ ನಮ್ ಮೆಂಟಾಲಿಟಿ. ಈಗ ಅದಕ್ಕೂ ಹೆಚ್ಚಿನ ಓದ್ಬೋದು, ಯಾರು ಇಲ್ಲ ಅಂದಿಲ್ಲ. ಈಗ ಮತ್ ಏನ್ ಮಾಡ್ಬೇಕು, ಉಳ್ಕದ್ದ ಮಜಾ ಯಾವಾಗ ಮಾಡ್ಬೇಕು ಪಾಯಿಂಟ್ ಅದು. ಅದಕ್ಕೆ ಅವಾಗೆಲ್ಲ ಮಜಾ ಮಾಡಿ ಆ ಟೈಮ್ನಾಗ ಓದಿ ಮಾಡಿ ಹಿಂಗ್ ಹೋಗ್ಬಹುದು. ಈಗ ಅದ್ರನಾಗ ಏನ ಬಾಳ ಆಯ್ತಂತಂದ್ರ ಅಭ್ಯಾಸದೊಂದೇ ಮೇನ್ ಮ್ಯಾಟ್ರ್ ಆಗ್ತದ. ಬಿಟ್ರೆ ಖರ್ಚು, ಮಿಡಲ್ ಕ್ಲಾಸ್ ಮನುಷ್ಯರು ಎಷ್ಟ್ ಖರ್ಚು ಮಾಡಿವಿ, ಮತ್ ತಿಂಗಳದ ಕಡಿತನ ಉಳ್ಸ್ಕೊಂಡ್ ಹೋಗ್ಬೇಕು, ಅದ್ರ ತಕ್ಕಂಗ್ ಖರ್ಚು ಮಾಡ್ಕೊತ ಅಡ್ಡಾಡ್ಬೇಕು. ಇನ್ನ ಅಭ್ಯಾಸ ಬ್ಯಾಕ್ ಹೋಗ್ಲಾರ್ದಂಗ ಒಟ್ಟೊಂದ್ ರಿಸ್ಪೆಕ್ಟೆಡ್ ಮಾರ್ಕ್ಸ್ ಹೊರಗ್ ಬಂದ್ರ ಮುಗೀತು. ಇನ್ನು ಉಳ್ಕಾದಕ್ಕಂತೂ ಆಸ್ಪದ ಇರಂಗಿಲ್ಲ, ಯಾಕಂದ್ರೆ ಹೇಳಿ ಕೇಳಿ ಡುಬ್ಬದ ಮೇಲೆ ಹೊರಿಸಿ ಕಳ್ಸಿರ್ತಾರ ಇಲ್ಲಿಂದ ಅಲ್ಲಿ ತನಕ. ಅದಕ್ಕ ಅವೆಲ್ಲ ಹಿಂಗೇನಂತಾರ, ಸ್ಮಾಲ್ ಟೌನ್ ಬಾಯ್ ನ ಬಿಗರ್ ಕೇಳು, ಅದಕ್ಕೆ ಅಲ್ಲಿಗೆ ಮುಗಿಸ್ಬಿಡುದು. ನಡೀತದ ಹಿಂಗೆ, ಜೋ ಹೋಗ ಸೊ ಹೋಗ, ಮುಂದಿನ ಚೇಂಜಸ್ ನೋಡೋಣಂತ ಅಂತ ಹೇಳಿ ಸುಮ್ಮಾಗಿವಿ ಸದ್ಯಕ್ಕೆ. ಈಗ ಇನ್ನೊಂದ್ LLB ಮುಗಿಲಿಕ್ಕೆ ಇನ್ನ 3 ವರ್ಷ ಬೇಕು. ಒಟ್ಟಿ ನೀ ಡಿಗ್ರಿ ಕಾಯ ಬರ್ಬೇಕಂದ್ರೆ ಮುಂದ್ ಮಾಸ್ಟರ್ಸ್ ಮಾಡ್ತಿ ಬಿಡ್ತೀನಿ, ಅದ್ ನಿನ್ ಕಾಯಾಗಂತ ನೋಡಿದ್ರ ಈಗಿದ್ದ ಲಿಖಿತ ಒಂದ್ ಸ್ವಲ್ಪ ಪಾಸ್ಟ್ ಫ್ಯೂಚರ್ ಪ್ರೆಸೆಂಟ್ ಬಾ ಮಾತಾಡ್ತೀನ. ಈಗಿದ್ ಲಿಖಿತಗ 3 ವರ್ಷ ಆದ್ಮೇಲೆ ಲಿಖಿತಗ ನಿಂದ್ರೊಳಗ ಏನ್ ಚೇಂಜಸ್ ಮಾಡ್ಕೊಂಡ್ರ ಬೆಟರ್ ಹ್ಯೂಮನ್ ಬೀಂಗ್ ಆಗ್ತಿ, ಅಥವಾ ನಿನಗೊಂದ್ಸ ಮಟ್ಟಿಗೆ ನೀ ಯಾವ ಲಿಖಿತ್ ಎಕ್ಸ್ಪೆಕ್ಟ್ ಮಾಡ್ಲಿತ್ತಿಲ್ಲ ಆಗ್ಬೇಕಂತ ಹೇಳಿ ಯಾವ್ಯಾವ ಕೆಲಸ ಮಾಡಿದ್ರೆ ಆ ಲಿಖಿತ್ ಆಗ್ತೀನಿ. ಟೈಮ್ ಏನದು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲ. ಈಗ ಒಬ್ಬ ವ್ಯಕ್ತಿಗ ಅಂದ್ರ ಈಗ ಹೆಂಗ ಆಗ್ತದ, ನನ್ ಮುಂದಿನ ಫ್ಯೂಚರ್ ಅಂತ ನೀ ನನಗ್ ಕೇಳಲಿಕ್ಕೆ ಅಂತಂದ್ರ ದ ರೈಟ್ ಟೈಮ್ ಟು ಸೇ ನೋ. ಯಾವಾಗ ಬ್ಯಾಡ್ ಅನ್ಬೇಕು, ಅದನ್ನ ಕಲ್ಕೋಬೇಕು, ಕಲಿಬೇಕು. ಅಂದ್ರೆ ನಿನ್ ಪ್ರಕಾರ ಏನೋ ನೀ ಯಾವಾಗ್ಲೂ ಯೂಶುವಲಿ ಹೂ ಅಂತ ಕೆಲಸ ಮಾಡ್ಬಿಡ್ತೀವಿ, ಬಿಡಕ್ ಬಿದ್ದ ಆ ಲೆಕ್ಕಕ್ ನಮ್ದದ. ಸೊ ಅದಕ್ ನೋ ಅನ್ನೋದ್ ನಾ ಕಲಿಬೇಕು ಅಂದಾಗ. ಈಗ ಎಲ್ಲಾರ್ಗು ಲೈಫ್ನಾಗ ಒಂದೊಂದ್ ಸರ್ಟನ್ ಗೋಲ್ಸ್ ಇರ್ತಾವ, ಡ್ರೀಮ್ಸ್ ಇರ್ತಾವ. ಈಗ ನಮ್ಮ ಒಂದ್ ಸ್ವಲ್ಪ ನಮ್ ಬ್ಯಾಕ್ ಗ್ರೌಂಡ್ ನೋಡ್ಕೊಂತ ಹೋದ್ರ ನಮ್ಗ್ ಬೇಕಾಗಿರ್ತಾವ, ನಮ್ ಮಾಡ್ಕೋಬೇಕಾಗ್ಯದ. ಎಲ್ಲಾರ್ಗು ಬೇಕಿರ್ತಾವ, ನಮ್ಗೊಂದ್ ಸ್ವಲ್ಪ ಹೆಚ್ಚಿಗೆ ಬೇಕು, ಎಸೆನ್ಶಿಯಲ್ ಹೆಚ್ಚಿಗೆ ಅವ. ಈಗ ಅದಕ್ಕೆ ನಾನು ಅನ್ನಬೇಕು. ಬಟ್ ನಮ್ ಪ್ರೊಫೆಷನ್ ಮತ್ ನಾವಿರೋ ಸ್ಟೇಟ್ನಾಗ ಅದು ಒಂದ್ ಸ್ವಲ್ಪ ಬಾಳ ವಿರುದ್ಧ ಅನಿಸ್ತದ. ನೋಡ್ಕೊಳ್ಳೋಣ ಇನ್ ಫ್ಯೂಚರ್ ಟರ್ಮ್ಸ್ ನಾಗ ಏನಾರ ಆಯ್ತಂದ್ರ ಕಲಿಯೋಣಂತ. ಅದ್ರನಾಗ ಏನ್ ದೊಡ್ಡ ಮಾತದ. ಈ ಶಾಣೆದೇನ್ ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ಫ್ಯೂಚರ್ ಬಗ್ಗೆ ವಿಚಾರ ಮಾಡ್ತೀನಿ ಗೊತ್ತಿರ್ಲಿಲ್ಲ. ಮತ್ ನೆಕ್ಸ್ಟ್ ಕ್ವಶನ್ ಕೇಳಿ, ರಿಲೇಶನ್ಶಿಪ್ ಬಗ್ಗೆ ಹೇಳಿ, ಫ್ರೆಂಡ್ಶಿಪ್ ಕೇಳಿ. ರಿಲೇಶನ್ ಸಿಂಗಲ್ ರಿಲೇಶನ್ಶಿಪ್ ಅದ್ರ ಒಂದೇ ಇರ್ತದೆ ನೋಡು. ಅವಲ್ಲ ನಮ್ಗೆ ನೋಡಪ್ಪ, ನಾವೇನಂದೆ ಬಿಲೋ ಎವರೇಜ್ ಸ್ಟೂಡೆಂಟ್, ಅವ್ ಒಂದೊಂದ್ ಪದಕ್ ಒಂದೊಂದ್ ಫಿಕ್ಸ್ ಇರ್ತಾವ. ಆಯ್ತು, ಫ್ರೆಂಡ್ಶಿಪ್ ಬಗ್ಗೆ ಕೇಳೋನು. ಫ್ರೆಂಡ್ಶಿಪ್ ಬಗ್ಗೆ ಕೇಳೋಣಂತ. ನಿನಗ ಫ್ರೆಂಡ್ಸ್ ಅಂತಿದ್ದವ್ರು 1000, ಖರೆ ಕೆಲ್ಸಕ್ ಬರೋರು ಒಂದ್ 5-6 ಮಂದಿ. ಅದ ಯಾಕ? ನಾ ಹಂಗ ಇಟ್ಕೊಂಡಿನಿ. ಅದೇ ಯಾಕೆ ಇಟ್ಕೊಂಡ್? ಯಾಕಂತಂದ್ರ ಅದಕ್ ಒಂದ್ ಸೆರಿಟೈನ್ ಆನ್ಸರ್ಸ್ ಅಂತೇಳಿ ಇರಂಗಿಲ್ಲ. 1000 ಮಂದಿ ದೋಸ್ತರು ಇದ್ದಾರ, ನೀ 5 ಮಂದಿ ಜೊತೆ ಅಡ್ಡಾಡ್ತೀನಿ, ನಾ ಎಲ್ಲಾರ ಜೊತೆ ಅಡ್ಡಾಡ್ತೀನಿ, ನಾ ಹಂಗೇನ್ ಇದು ಇಲ್ಲ, ಬಿಡೇ ಇಲ್ಲ ಹೇಳ್ಕೊಳಕ್ಕೆ. ಬಟ್ ಏನೇನ ಒಂದ್ ಸರ್ಕಲ್ ಅಂತ ಹೇಳಿ ಇರ್ತದಲ್ಲ, ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್, ಥರ್ಡ್ ಸರ್ಕಲ್ ಅಂತ ಹೇಳಿ, ನಾ ಹಂಗ್ ರಿಲೇಷನ್ಸ್ ಮೇಂಟೈನ್ ಮಾಡ್ತೀನಿ ಹೆಚ್ಚಾನ್ ಹೆಚ್ಚು. ಫಸ್ಟ್ ಸರ್ಕಲ್ ಯಾರ್ಯಾರು ಬರ್ತಾರ? ನನ್ ಕಾಸ್ ದೋಸ್ತರ. ಅದೇ ಯಾರ್ಯಾರು ಅವ್ರು ಬರ್ತಾರ. ಅವನ್ನೆಲ್ಲ ಹಿಂಗ ಬಿಟ್ಟ ಸ್ಥಳ ಆನ್ ಸ್ಕ್ರೀನ್ ಆಗೆಲ್ಲ ತುಂಬಂಗಿರಂಗಿಲ್ಲ. ಯಾಕಂದ್ರ ಬಾಳ ಮಂದಿ ಇದ್ದಾರ ನನ್ ಫಸ್ಟ್ ಸರ್ಕಲ್ನಾಗ. ಮತ್ತೆ ಒಬ್ರ ಹೆಸರು ಹೇಳ್ಬೇಕು, ಒಬ್ರ ಹೆಸರು ಬಿಡ್ಬೇಕು, ಮತ್ತ ನಾಳೆ ಹಿಂಗ ವಾಪಸ್ ವಾಲ್ ಆಗಿ ನಿಂದಿರ್ಬಾರ್ದು. ಅದ್ರಾಗ
ಇನ್ನ ಮೆಂಟಾಲಿಟಿ ಅಷ್ಟು ಗ್ರೋ ಆಗಿಲ್ಲ. ಪಟ್ಟನೆ ಹೆಸರ್ನಾಗ ಏನಾರ ಅದು ಅಂತಂದ್ರ ಇವ ನೋಡ್ ನನ್ನ ಹೆಸರು ಹೇಳಿದ್ದ, ಚಲೋ ಇವ ನನ್ ದುಶ್ಮನ್ ಅಂತೇಳಿ ಹಿಂಗ್ ಥಿಂಕ್ ಮಾಡೋದು ಇನ್ನ ಮೆಂಟಾಲಿಟಿ ಅವ ಒಂದೊಂದ್ ಕಡೆ. ನಿನ್ ಗೋ ಟು ಫ್ರೆಂಡ್ಸ್ ಯಾರು ಇದ್ದಾರ? ನಾ ಗೋಟು ಅಂತ ರಗಡ್ ಕಡೆ ಹೋಗ್ತೀನಿ. ಈಗ ನಿಮ್ ಕಡೆ ಫೋಟೋ ಅಂದ್ರೆ ಹಂಗಲ್ಲ, ಪ್ರಾಬ್ಲಮ್ಸ್ ಇದ್ದಾಗ ಯಾರಿಗೆ ಅಪ್ರೋಚ್ ಆಗ್ತಿ? ನನಗೆ ಹಿಂಗ್ ಪ್ರಾಬ್ಲಮ್, ಡಿಪೆಂಡ್ಸ್ ಅಪಾನ್ ಪ್ರಾಬ್ಲಮ್ಸ್. ಪರ್ಸನಲ್ ಲೈಫ್ ಒಳಗ್ ಪ್ರಾಬ್ಲಮ್ಸ್, ಪರ್ಸನಲ್ ಲೈಫ್ ಒಳಗ್ ಪ್ರಾಬ್ಲಮ್ಸ್ ಬಂತ ಈಗಂತೂ ಎಲ್ಲಾರ ಮುಂದೆ ಹೇಳ್ಕೊಂತ ಅಡ್ಡಾಡ್ತೀವಿ. ಅಂದ್ರ ಮುಂಚೆ ಸ್ಪೆಸಿಫಿಕಲಿ ಒಂದ್ 3-4 ಮಂದಿ ಇದ್ರು. ಅವ್ರ ಮುಂದ್ ಒಂದ್ ಸ್ವಲ್ಪ ಹೇಳ್ಕೊಂತಿದ್ದೆ, ಅಂತ ಪರಿಣಾಮ ಏನಿಲ್ಲ. ಬಟ್ ಎಲ್ಲಾರ ಮುಂದೆ ನಾ ಹಂಗೆ ಅಷ್ಟೇ ಓಪನ್ ಆಗೇ ಇದ್ದೀನಿ. ಹಿಂಗ್ ಒಬ್ಬರ ಬಗ್ಗೆನೇ ಹೇಳ್ಕೋಬೇಕು, ಒಬ್ರ ಮುಂದೆ ಹೇಳ್ಕೋಬೇಕು ಅಂತ ಏನಿಲ್ಲ. ಈಗ ನೀ ಸಿಕ್ಕಿ ನಿನ್ ಮುಂದೆ ಹೇಳ್ಕೊಂತಿದ್ದೆ, ಅವ್ನ್ ಸಿಕ್ಕ ಅವ್ನ ಮುಂದೆ ಹೇಳ್ಕೊಂತಿದ್ದೆ, ಇನ್ನೊಬ್ಬ ಸಿಕ್ಕ ಇನ್ನೊಬ್ಬ ಮುಂದೆ ಹೇಳ್ಕೊಂತಿದ್ದೆ. ಹಂಗಂತೇಳಿ ಒಂದ್ ಪ್ರೈವೇಟೈಸ್ ಅಂತೇಳಿ ಮಾಡ್ಕೊಂಡಿದ್ದಿಲ್ಲ. ನಾ ಎಲ್ಲಾರ ಜೊತೆನೂ ಅಷ್ಟೇ ಓಪನ್ ಆಗಿದ್ದೆ. ಎಲ್ಲಾರ್ಗು ಹಾಯ್ ಅಂತೀನಿ, ಬಾಯ್ ಅಂತೀನಿ. ಅದ್ ಮೇಂಟೈನ್ ಹೆಂಗ್ ಮಾಡ್ತೇವೆ? ಮೇಂಟೈನ್ ಅನ್ಲಿಕ್ಕೆ ಏನಿಲ್ಲ ದೋಸ್ತ, ಅದ್ರಾಗೇನ್ ರೊಕ್ಕ ಹತ್ತಲ್ಲ, ರೂಪಾಯಿ ಹತ್ತಂಗಿಲ್ಲ. ಅಲ್ಲ ಹತ್ತಂಗಿಲ್ಲ ಅಂದ್ರು ಎಲ್ಲಾರ ಜೊತೆ ರಿಲೇಶನ್ಶಿಪ್ ಮೇಂಟೈನ್ ಮಾಡೋದು ಟಫ್ ಅದ್. ಫ್ರೆಂಡ್ಶಿಪ್ ಯೂಶುವಲಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಈಗ ನಾ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಇನ್ನೊಬ್ರು ನನ್ ಬಗ್ಗೆ ಹಿಂಗ್ ವಿಚಾರ ಮಾಡ್ಲಿ ಅಂತ. ಈಗ ನಾ ನಿನ್ ದೋಸ್ತ, ನಾ ನಿನ್ ದೋಸ್ತ, ನಾ ಅವನ್ ದೋಸ್ತ, ನಾ ಅವಂದು ದೋಸ್ತ. ಈಗ ನನಗ್ ಗೊತ್ತಿರ್ತದ ನನಗ್ ಯಾರು ಹೆಚ್ಚು ಇಂಪಾರ್ಟೆಂಟ್ ಅಂತೇಳಿ. ನಂಗೆ ಗೊತ್ತದ ನಂಗೆ ಯಾರು ಹೆಚ್ಚು ಪ್ರಿಫರ್ ಮಾಡ್ತಾರ ಅಂತೇಳಿ. ಈಗ ನಿಂದೇ ಕೆಲ್ಸ ಇತ್ತ ನೀ ನಂಗೆ ಫೋನ್ ಹಚ್ತಿ, ನನ್ ಕೆಲ್ಸ ಇತ್ತ ನಾ ನಿಂಗೆ ಫೋನ್ ಹಚ್ತೇನೆ. ನಾ ಅವನ್ಗೂ ಫೋನ್ ಹಚ್ಬೋದ್ಲಾ? ಅವನು ಬರ್ತಾನ ನನಗ. ನಾ ಇವನ್ಗೂ ಫೋನ್ ಹಚ್ಬೋದು, ಇವನು ಬರ್ತಾನ. ನಾನು ಹಿಂಗೆ ಯಾಕೆ ಹಚ್ಬೇಕು? ಕರೆಕ್ಟ್ಲಾ? ಈಗ ಅದಕ್ಕ ನಾವ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಾವು ಫ್ರೆಂಡ್ಶಿಪ್ ಮಾಡ್ಕೊಂತ ಹೋಗ್ತೀವಿ. ಈಗ ನಮಗ್ ಏನಿರ್ತದ, ನಮ್ ಕಷ್ಟಕ್ಕೆ ಒಬ್ಬ ದೋಸ್ತ್ ಬರ್ಲಿಪ್ಪ, ಹೌದು ಒಬ್ಬ ಬರ್ತಾನ, ಅವನ್ ಜೊತೆ ಇನ್ನೊಬ್ಬನು ಬಂದ್ರೇನ್ ತಪ್ಪ? ಕರೆಕ್ಟ್ ಇಲ್ಲ? ಅವನ್ ಜೊತೆ ಇನ್ನೊಂದ್ 4 ಮಂದಿ ಬಂದ್ರ ತಪ್ಪದ? ಇಲ್ಲ, ತಪ್ಪೇನಿಲ್ಲ ಅದ್ರನಾಗ. ಖರೆ 4 ಮಂದಿ ನಿಂದೆ ಮೆಂಟಾಲಿಟಿ ಇದ್ದವ್ರು ಇರ್ತಾರಂತ ಏನ್ ಗ್ಯಾರಂಟಿ? ಅದನ್ನ ಮೇಂಟೈನ್ ಅಂದ್ರ ಅದನ್ನ ಮೇಂಟೈನ್ ಮಾಡ್ಲಿಕ್ಕಿಂತನು ಅಷ್ಟ್ ನೀ ಅವ್ರದ್ರಾಗ ಅಷ್ಟ್ ನಿಂಗ್ ಅವ್ರದ್ ಲೈಫ್ನಾಗ ನಿಂಗ್ ಒಂದ್ ಇಂಪಾರ್ಟೆನ್ಸ್ ಕೊಡ್ತಾರಂತನು ನಿನಗ್ ಖಾತ್ರಿ ಇತ್ತಂತಂದ್ರ ನೀ ಅವ್ರದ್ದು ಅಂತ ಪರಿ ನಾ ಮಾತಾಡ್ಲಿಕ್ಕೆ ಮತ್ತೆ ಅಂತ ಪರಿ ಅಂತ ಅವ್ರ ಮೆಂಟಾಲಿಟಿ ಪ್ರಕಾರ ಒಂದ್ ಸಿಂಪಲ್ ಹೇಳ್ತೀನಿ. ಮೆಂಟಾಲಿಟಿ ಪ್ರಕಾರ ನಿನಗ್ ಮನ್ಸ್ ಸಿಗ್ತಾರ, ನೀ ಹೆಂಗ್ ಹೋಗ್ತಿರ್ತಿ ಹಂಗ. ಈಗ ನೀ ಸೇವರ್ ಇದ್ದಿ, ನಾ ಖರ್ಚು ಮಾಡಂಗಿಲ್ಲ, ನಾ ಒಂದ್ ಶಾಂತ್ ನಂದಾಯ್ತು, ಕಾಲೇಜ್ ಆಯ್ತು, ಮನಿ ಆಯ್ತು, ಅಭ್ಯಾಸ ಆಯ್ತು ಅಂತಿದ್ದಿ, ಹಿಂಗ ಅಂತವ್ರೆ ಸಿಗ್ತಾರ. ಹೆಚ್ಚಿಗೆ ಸಿಗಂಗಿಲ್ಲ. ಇಲ್ಲಪ್ಪ ನಾ ಒಂದ್ ಸ್ವಲ್ಪ ನಾ ಮಜಾ ಮಾಡ್ತೀನಿ ನನ್ ಲಿಮಿಟ್ನಾಗ. ಆ ಲಿಮಿಟ್ನಾಗ ಯಾರ್ಯಾರು ಮಜಾ ಮಾಡ್ತಾರಲ್ಲ ನಿಂಗ ಅವ್ರು ಸಿಗ್ತಾರ. ಇಲ್ಲಪ್ಪ ನಾ ಬರೀ ಮಜಾಕ್ ಬೀಳ್ತೀನಿ, ಮಜಾಕ್ ಬೀಳೋರೇ ದೋಸ್ತರು ಸಿಗ್ತಾರ ನಿಂಗ. ಸೊ ಡಿಪೆಂಡ್ಸ್ ಅಪಾನ್ ಯು. ನಿಂಗ್ ಹೆಂಗ್ ನಿಂದ್ ಏಜ್ನಾಗ ನಿಂಗೆ ಎಂತಿಂತವ್ರು ಬೇಕಾಗ್ತಾರ. ಈಗ ನಿಂಗ್ ಮಜಾ ಮಾಡೋ ವಯಸ್ಸಿನಾಗ ಮಜಾ ಮಾಡೋರೇ ಬೇಕು. ಓದೋರ್ ಇತ್ತಂತಂದ್ರೆ ಬಿಡ್ಲೆ ಅವ್ನ ಕಡೆ ಏನ್ ಹೋಗ್ತಿ, ನಾವ್ ಬರೀ ಓದ್ತಾನಂತ ನೀವೇ ಸರಿತೀರಿ. 4 ಮಂದಿ ಇದ್ರೆ 4 ಮಂದಿ ಸರಿತಿರಲ್ಲಿಂದ. ಅದೇ ಒಬ್ಬ ಮಜಾ ಮಾಡೋ ಅಂತಂದ್ರೆ ನೀವು ಓದೋ ಟೈಮ್ನಾಗ, ಈಗ 10th ಬೋರ್ಡ್ನಾಗ ಮಜಾ ಮಾಡೋ ಸಿಕ್ಕ್ರೆ ಏನ್ ಮಾಡ್ತಿ? ಹೋಗ್ತೀಯ ನೀ ಅವನ್ ಕಡೆ? ಇಲ್ಲ, ಅಫ್ಕೋರ್ಸ್ಲಿ ಹೋಗಂಗಿಲ್ಲಲ್ಲ. ಓದ್ಬೇಕು ಅಂತೇಳಂತಿ. ಈಗ ಅದೇ ಅಲ್ಲೊಬ್ಬ ಓದೋನಿ ಸಿಕ್ಕಿದ ಅಂದ್ರ ಅವನ್ ಕಡೆ ಹೋಗ್ತೀನಿ, ಓದ್ಬೇಕು. ಈಗ ಹಂಗ ನಮ್ ಸಿಚುವೇಶನ್ ಪ್ರಕಾರ ನಿಮ್ಗೆ ಹೆಂಗ್ ಯಾರ್ಯಾರು ಇಂಪಾರ್ಟೆಂಟ್ ಆಗ್ತಾರ ಅವ್ರವ್ರ ಮೇಲೆ ನೀವು ಹೋಗ್ಬೋದು. ಹಂಗ ನೀವು ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಫ್ರೆಂಡ್ಶಿಪ್ ಇಟ್ಟಿ ಲೈಫ್ ಒಳಗೆ? ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ನಾ ಇಟ್ಕೊಂಡಿದ್ದೆ. ಉಳ್ಕಾದವ್ರ ಮೇಲೆ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಇಟ್ಕೊಂಡವ್ರು ಹೆಂಗ್ ಇಟ್ಕೊಂತಾರ ನಂಗೆ ಗೊತ್ತಿಲ್ಲ. ನಿನಗ ಅನ್ಕರ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್ ಒಂದಿಷ್ಟು ಮಂದಿ, ಎಲ್ಲಾರು ಅಂತಲ್ಲ, ಒಂದಿಷ್ಟು ಮಂದಿ ಫ್ರೆಂಡ್ಶಿಪ್ ನಾ ಇಟ್ಕೊಂಡಿನಿ. ನಾ ರಗಡ್ ಮಂದಿ ಜೊತೆ ಇಟ್ಕೊಂಡಿನಿ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್. ಅವ್ರು ನನಗೆ ಇವತ್ತ ಫೋನ್ ಹಚ್ತಾರಂತೂ ನನ್ಗೇನ್ ಖಾತ್ರಿ ಇಲ್ಲ, ಇನ್ನ 6 ತಿಂಗಳು ಬಿಟ್ಟು ಫೋನ್ ಹಚ್ತಾರಂತೂ ನನ್ಗೇನ್ ಖಾತ್ರಿ ಇಲ್ಲ. ನನಗ್ ಟೈಮ್ ಸಿಕ್ತಾ ನಾ ಹಚ್ ಮಾತಾಡ್ತೀನಿ. ಅದ್ ಡಿಪೆಂಡ್ಸ್ ಅಪಾನ್ ಮೀ. ಅವ್ರು ಹಚ್ಲಿ ಅವ್ರು ಬಿಡ್ಲಿ, ಅವ್ರದ್ದು ಏನಂತಾರ, ಅವ್ರು ನನಗೆ ಹೆಂಗ್ ತೊಗೊಂಡಾರಲ್ಲ ಅವ್ರ ಮೇಲೆ ಬಿಟ್ಟಿದ್ದು. ನಾ ಹೆಂಗ್ ತೊಗೊಂಡಿಲ್ಲ ಅದ್ ನನ್ ಮೇಲೆ ಬಿಟ್ಟಿದ್ದು. ನಾ ಅವ್ರನ್ನ ಹಿಂಗ್ ತಿಳ್ಕೊಂಡಿದ್ದ ನಾ ಯಾಕೆ ಅವ್ರ ಮುಂದೆ ಹೇಳ್ಕೊಳ್ಳಿ? ನಾ ತಿಳ್ಕೊಂಡಿದ್ ನನಗ್ ಗೊತ್ತಿದ್ದಾರಲ್ಲ ನನ್ ದೋಸ್ತರು ನಂಗೇನಿದ್ದಾರ ಅಂತ ಹೇಳಿ. 3ನೇದವ್ನ ಮುಂದೆ ನಾ ಯಾಕೆ ತೋರ್ಸ್ಕೊಳ್ಳಿ ನಂಗಿದ್ದಾರ ಅಂತ ಹೇಳಿ. ಈಗ ನೀ ಒಬ್ಬ ಫ್ರೆಂಡ್ ನಿಂಗ್ 4 ಸಲ ಫೋನ್ ಹಚ್ಚಿರ್ತಾನ ಕೆಲ್ಸಕ್ ಬಾ, ನೀ 4 ಸಲ ಹೋಗಿರ್ತಿ. ನೀ ಯಾವಾಗೋ ಒಂದ್ಸಲ ಅವ್ನಿಗೆ ಫೋನ್ ಹಚ್ತಿ, ಅವನಿಗೆ ಕೆಲ್ಸಕ್ ಬರಂಗಿಲ್ಲ. ಅವ್ನ ನೆಕ್ಸ್ಟ್ ಟೈಮ್ ಫೋನ್ ಹಚ್ತಿ ಅವನಿಗೆ? ಹಚ್ತೇನೆ. ಇನ್ಫ್ಯಾಕ್ಟ್ ನಂದ್ ಕೆಲ್ಸ ಆದ್ಮೇಲೆ ಹಚ್ತೇನೆ ಅವನಿಗೆ, ಬೈಬೇಕಂತೇಳಿ ಹಚ್ಚಿ ಬೈತೀನಿ ಫಸ್ಟ್ ಮಗನೇ ಅಂತೇಳಿ. ಆಮೇಲೆ ಮುಂದಿನ ಸತಿ ಫೋನ್ ಹಚ್ತೀನಿ. ಮತ್ತು ಅಲ್ಲಂದ್ರ ಮೊದ್ಲಿಡ ಫ್ರೆಂಡ್ಶಿಪ್ ಇತ್ತಂತಲ್ಲ, ಹೊಸದಾಗ ಆಗಿರ್ತದೆ ಯಾವ್ದೋ ಒಂದು ಫ್ರೆಂಡ್ಶಿಪ್. ಸರ್ಟೇನ್ಲಿ ಹೇಳಿ, ಹೊಸದಾಗ ನೀ ಎಷ್ಟೇ ಅರ್ಧೆ ಏನೇ ಮಾಡು, ಅವ್ರು ಯಾರು ನಿನ್ ಮೇಲೆ ಟ್ರಸ್ಟ್ ಮಾಡಂಗಿಲ್ಲ. ಇದು ನಾ ಹೊರಗಿದ್ದು ನೋಡಿದ್ದು, ಒಳಗಿದ್ದೇ ನೋಡಿದ್ದು. ನಾವ್ ಅರ್ಧೆ ಏನೇ ಕೆಲಸ ಮಾಡ್ಲಿ, ಅರ್ಧೆ ಮನಿ ಮುಂದೆ ಹೋಗಿ ನಿಂದೂರ್ದಾಯ್ತು, ಅವ್ರನ್ನ ಕರ್ಕೊಂಡ್ ಅಡ್ಡಾಡೋದಾಯ್ತು, ಅವ್ರನ್ನ ಏನೋ ಒಟ್ಟೊಂದು ಅವ್ರಿಗೆ ನೀ ಎಷ್ಟು ಎಂಟರ್ಟೈನ್ ಮಾಡ್ತಲ್ಲ, ಅವ್ರ ನಿನ್ ಮೇಲೆ ಅಷ್ಟು ವಿಶ್ವಾಸ ಇಡಲ್ಲ.
ಅವ್ರೇನ್ ತಿಳ್ಕೊತಾರ, ಬರ್ತಾರ ಟೈಮ್ ಪಾಸ್ ಮಾಡಿ ಹೋಗ್ತಾರ, ಅವ್ರ ಫಾಯ್ದಾ ಅವ್ರು ತಕ್ಕೊಂತಾರ. ಈ ಸದ್ದ ಸಿಂಪಲ್ ಆಗಿ ತಿಳ್ಕೊ, ಈಗ ದಿನ ಒಬ್ರ ಮನಿಗ್ ಇಬ್ರು ಹೋಗ್ತಾರ ಅಂತ ಹೇಳಿ ಮನಿಗ್ ಹೋಗ್ತಾರ. ಅವ್ರು ಹೋಗ್ತಾರ, ನಿಂದಿರ್ತಾರ, ಒಂದ್ ಅರ್ಧ ತಾಸ್ ಟೈಮ್ ಹರಟಿ ಹೊಡೋದು ಮಾಡಿ ಬರ್ತಾರ, ಆ ಕಡೆ ಈ ಕಡೆ ಅಡ್ಡಾಡ್ಕೊಂತ. ಈಗ ಅದೇ ಅವನಿಗೆ ಕೆಲ್ಸ ಬಂದಿತ್ತು. ಹ್ಮ್. ಜನರಲ್ ಆಗಿ ಇದ್ರನಾಗ 2 ಫೇಸ್ ಇರ್ತಾವ. ಅವನಿಗೆ ಆಕ್ಚುಲ್ ಆಗಿ ಕೆಲ್ಸ ಬಂದದ. ಪ್ಲಸ್ ಈಗ ಅಲ್ಲಿ ಏನಾಯ್ತ, ಅವ್ರಿಬ್ರಿಗೂ ನಿಂದ್ರಲಿಕ್ ಜಾಗ ಸಿಗ್ಲ. ಅವ್ರು ಎಲ್ ಬೇಕಾದಲ್ಲಿ ನಿಂತ್ಕೊಂಡ್ ಮಾತಾಡ್ಕೊಂಡ್ ಹೋಗ್ತಾರ. ಈಗ ಅದೇ ಅವನಿಗೆ ಕೆಲ್ಸ ಇದ್ದಿದ್ದಿಲ್ಲ ಅಂದ್ರೂ ಅವ್ನ್ ಸುಳ್ಳು ಹೇಳ್ದ, ನಂಗ್ ಕೆಲ್ಸ ಅದ ಅಂತ. ಕೆಲ್ಸ ಇಲ್ಲ ಅಂತ. ಈಗ ಅವ್ರಿಬ್ರಿಗೂ ಹೆಂಗ್ ಗೊತ್ತಾಗ್ಬೇಕು ಇವ್ ಕೆಲ್ಸ ಮಾಡ್ತಾನ ಇಲ್ಲ ಅಂತ. ಅವ್ರ ಏನ್ ತಿಳ್ಕೊತಾರ, ಇರ್ಬೇಕ್ ಬಿಡು ಅಂತ ಎತ್ಕೊಂಡ್ ಹೋಗ್ತಾರ. ಈಗ ಇವು ಏನ್ ನೆಗೆಟಿವ್ ಶೇಡ್ಸ್ ನಾಗ ಏನ್ ಥಿಂಕಿಂಗ್ ಬರ್ತಾವಲ್ಲ, ಇಂಥವ್ ಬಹಳ ಥಿಂಕ್ ಮಾಡಿ ಬಹಳ ಮಂದಿನ ಕಳ್ಕೊಂಡು ಬಿಟ್ಟಿನ. ಈಗ ನೀ ಬಿಟ್ಟಿಯೋ ಏನೋರು ಕಳ್ಕೊಂಡಿಯೋ ಅಂದ್ರೆ ಹಿಂಗ್ ನಾಗ ಹೇಳ್ತೀನಿ, ನೀನೇ ಬೇಕಂತಲೇ ಬಿಟ್ಟಿಯೋ. ಹೆಚ್ಚಾನೆಚ್ ಬಿಡು ಪ್ರಸಂಗ ಅಂತಂದ್ರೆ ಏನ, ಈಗ ಮುಂದಿನ ವ್ಯಕ್ತಿಗ ನೀ ಏನೇ ತೋರ್ಸಿದ್ರು ಅವ ನಾ ಅಂತಂದ ಅಂದ್ರ ಅವ್ನ ಏನ್ ಮಾಡ್ತೀನಿ, ಬಿಡ್ತಿ. ಎಲ್ಲೋ ಇರ್ತಾರ, ಕಾಂಟ್ಯಾಕ್ಟ್ ನಾಗಂತೂ ಇರ್ತಾರ. ಆಯ್ ಬಾಯ್ ಚಲೋ ಬಾಯ್ ಹೋಗಯ, ನಾವೇನ ಎಲ್ಲಾರು ಇಲ್ಲೇ ಇರ್ಬೇಕು, ಇಲ್ಲೇ ದೊಡ್ಡವ್ರ ಆಗ್ಬೇಕು, ಚಲ್ತಾಯ. ಅಂತದೇನ್ ಭಾರಿ ದೊಡ್ಡದೇನಿದು ಇಲ್ಲ ಏನಿಲ್ಲ. ಇದೇ 24 ಕಿಲೋಮೀಟರ್ನಾಗ ಇರ್ತಾರ ಎಲ್ಲಾರು. ಆಮೇಲೆ ನೀ ನಿನ್ ಫ್ರೆಂಡ್ಸ್ ಇಂದೊಂದ್ ಸರ್ಟನ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿ ಏನಂತ. ರೆಸ್ಪೆಕ್ಟ್ ಅಂತಂದ್ರ ಅಂತಪ್ಪ, ಈಗ ಒಂದೊಂದ್ ಪೀರಿಯಡ್ಸ್ ಇರ್ತಾವಪ್ಪ. ಈಗ ಎಲ್ ನೀ ರೆಸ್ಪೆಕ್ಟ್ ಇಸ್ಕೋಬೇಕಂತ ಮಾಡ್ತೀವಿ. ಈಗ ಎಲ್ ನಿನಗೆ ರೆಸ್ಪೆಕ್ಟ್, ಈಗ ಕಾಡ್ಸ್ಕೋತ್ ಕೂತಿರ್ತೀವಿ, ಒಂದೊಂದ್ಸತಿ ಹದ್ದು ಮೀರ್ ಹೋಗ್ಬಿಡ್ತಾವ. ಅಂದ್ರೂ ಒಂದೊಂದ್ ಕಡೆ ಕೂಡ್ಬೇಕಾಗ್ತದ. ಎದಕ್ಕ ಅಲ್ಲೇ ಮೋಟಿವ್ ಏನಿರ್ತದ, ಮಜಾ ಇರ್ತದ. ಈಗ ಯಾರೋ ಏನೋ ನಿನ್ ಕ್ರಶ್ ನನ್ ಬಿಟ್ಕೊಡ್ತೀರ್ಲಿ ಅಂತ ಕೇಳಿದ್ರಂದ್ರ, ಅಥವಾ ನಿನ್ ಲವರ್ನೇ ನಂಗೆ ಬಿಟ್ಕೊಡ್ತೀಯನ್ ಅಂತ ಕೇಳಿದ್ರ ಅಂತಂದ್ರ, ಇದ್ರಾಗ 2 ಮೂಮೆಂಟ್ ಇರ್ತಾವ. ಒಂದು ಫ್ರೀ ಚಾಸ್ಟಿಯಾಗಿ ಅದ್ರಾಗ ಏನ್ಲೇ ಕೊಡ್ತೀನಿ ತಗೋ ಅಂತೇಳಿ ಒಬ್ಬ ಅಂತಾನೆ, ಅನ್ನು ಮನ್ಸನ್ ಮೇಲೆ ಡಿಪೆಂಡ್ ಆಗ್ತಾನೆ. ಈಗ ಅವ ನಿನಗ ಅಷ್ಟ್ ಪರಿಚಯ ಇದ್ದಿದ್ದಿಲ್ಲ ಅಂತಂದ್ರ ನೀ ಯಾಕೆ ಅನ್ಸ್ಕೊಂಡ್ ಕೊಡ್ತಿ, ಯಾಕಪ್ಪ ನೀ ಅಂತೇಳಿ ಕತ್ತೋಳೆತ್ತಿ ಹಂಗಾಗ್ತಾವ. ಅದಕ್ಕ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕು, ಎಲ್ ಮಾಡಬಾರ್ದು ಅಲ್ಲಿ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಹೋಗ್ಬಾರ್ದು, ತಲೆನೂ ಕೆಡ್ಸ್ಕೋಬಾರ್ದು, ಇಗ್ನೋರೆನ್ಸ್ ಇಟ್ಕೊಂಡ್ಬಿಡ್ಬೇಕಲ್ಲಿ. ಒಂದ್ ಲೆಕ್ಕಪ್ಪ ಅಂತಂದು ಹಾ ನಮ್ಮಿಂದ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಗ ಮತ್ತಿಷ್ಟು ಕೊಟ್ರಿ ಬ್ಯಾಡ್ ಅಂತಂದ ಇದಕ್ಕೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಬಾಳ್ ಫರಕ್ ಇರ್ತದ. ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಯಾಕ ಚಡ್ಡಿ ಪ್ಯಾಂಟಿಗೆ ಬಾಳ್ ಫರಕ್ ಇರ್ತದ ಅಂತ. ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಗ ಎಕ್ಸ್ಪೆಕ್ಟ್ ಮಾಡಿದ್ರ ಏನ, ಎಷ್ಟ 2 ವರ್ಷ 1.5 ವರ್ಷ ಆಯ್ತ, ಎಷ್ಟ್ ಇಸ್ಕೊಂಡಿ ನಂಗೆ ಬರ್ತದ, ಎಷ್ಟ್ ಇಸ್ಕೊಂಡಿಲ್ಲ ನಂಗೆ ಬರ್ತದ, ಅದನ್ನ ಹೇಳ್ಬೇಕಾ ಆನ್ ಸ್ಕ್ರೀನ್ ಮೇಲೆ? ಕಂಟೆಂಟ್ ಸಿಗ್ತದೆ ಹೇಳೋ, ಕಂಟೆಂಟ್ ತಗೊಂಡ ನಮಗ್ ಬೇಕಾಯ್ತು ಬೇಡ, ನಮಗ್ ಬೇಕಾಯ್ತು ಏನಂತ ಹೇಳ್ಬೇಕು ಅಂದ್ರ ಎಷ್ಟ್ ಲೆವೆಲ್ ಆಫ್ ರೆಸ್ಪೆಕ್ಟ್ ನಾವ್ ನಿಂಗ್ ಕೊಡ್ತೀವಿ. ಅಂದ್ರ ನಿನ್ ಪ್ರೈವೇಟ್ ಲೈಫಿಗೂ ಆಯ್ತು, ಅಂದ್ರೆ ನಿನ್ ಪರ್ಸನಲ್ ಸ್ಪೇಸಿಗೂ ಆಯ್ತು. ಆಮೇಲೆ 2 ಸಲ ಅದನ್ನ ಡಿಸ್ಟರ್ಬ್ ಮಾಡ್ತೀವಿ ಅಂತ. ಪರ್ಸನಲ್ ಲೈಫ್ ಅಂತ ಏನಿಲ್ಲ, ಸ್ಪೇಸಿಗೆ ಒಂದೊಂದ್ಸಲ ಒಬ್ಬನಿಗೆ ಇರ್ಬೇಕಂತ ಅಂಡಾವು ಅವಾಗೂ ಬಂದ. ನಾನ್ ಸ್ಪೆಷಲಿ ಹೇಳ್ತೀನಿ, ನಂಗೆ ಒಬ್ಬಂಗೆ ಇರ್ಲಿಕ್ಕೆ ಸೇರಂಗಿಲ್ಲ, ಒಂದ್ 4 ಮಂದಿನ ಹಿಡ್ಕೊಂಡ್ ಕೂಡ್ಬೇಕು ಅಟ್ಟ ಹಂಗ. ಆಮೇಲೆ ಈಗ ನಾವೊಂದ್ 5-6 ಮಂದಿ ನಾವು ಎಷ್ಟೇ ಸರ್ಕಲ್ ಬರ್ತೀವಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ನಾ ಏನ್ ಹೇಳಿಗತ್ತೀನಿ, ಆನ್ ಸ್ಕ್ರೀನ್ ಸರ್ಕಲ್ ಎಂದು ಇಲಾಬ್ರೇಟ್ ಮಾಡ್ಬೇಕ, ಅಲ್ಲಿಗೆ ಕೆಡ್ತಾವ್ ತಮ್ಮ. ಕೇಳಿ ನಮ್ದೆಲ್ ಬರ್ತಂತ ಹೇಳ್ತೀನಿ, ಒಂದ್ ಕುಡ್ಸು ಅಂತ ಅಲ್ಲ. ನಾ ಎಲ್ಲೆಲ್ಲಿ ಇಟ್ಕೊಂಡಿರ್ತೀನಿ ನನಗ್ ಗೊತ್ತಿರ್ತದಲ್ಲ, ನಾ ಯಾಕೆ ಎಂಟರ್ಟೈನ್ಮೆಂಟ್ ಮಾಡ್ಲಿ ಅದನ್ನ ಅಂತ ಹೇಳಿ. ಹೇಳು ಏನಾಗೋದು ಹೇಳ. ಅಲ್ಲ ಎಲ್ಲಿದ್ದೀವ ಅಂತಾರೆ ಹೇಳ, 1 2 3 4 ಇರ್ತಿರ್ ಬಿಡು. ನನ್ ಸರ್ಕಲ್ ನಾಗ ಇದ್ದಿರ್ಲಿಲ್ಲ, ಅದು ಪ್ರೈವೇಟ್ ಅದ, ಅದು ನನ್ಗ್ ಬಿಟ್ರಿ. ಅದು ನಮ್ ಗೌರವ ಅದು ನಿನ್ ಸರ್ಕಲ್ ಹಂಗೆ ತಿಳ್ಕೊರಿ. ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್. ಅಲ್ಲಿ ಹಂಗ್ ತಿಳ್ಕೊರಿ. ಬಹಳ ಸೀರಿಯಸ್ ಆಯ್ತು, ಒಂದ್ ಸ್ವಲ್ಪ ಫನಿ ಮಾಡೋದಂತ. ಈಗ ನಂದ, ಅನ್ಯಾಂದ, ಸಂಜಾಂದ, ಶೀನಾಂದ ನಮ್ 4 ಮಂದಿ ತಗೊಂಡಾಗ ಎಲ್ಲಾರೊಳಗ ಹೆಚ್ಚಿಗೆ ಅನಾಯಿಂಗ್ ಇರಿಟೇಟಿಂಗ್ ಯಾವ್ದು ಅನಿಸ್ತದ? 4 ಮಂದಿ ಒಳಗ ಒಂದೊಂದು 4 ಮಂದಿ ಒಳಗ ಒಂದೊಂದು ಸಪ್ರೇಟ್ ಇರಿಟೇಟಿಂಗ್ ಏನ್ ಅನಿಸ್ತದ? ಇರಿಟೇಟಿಂಗ್ ಇದು ಬೆಟರ್ ಮಾತ. ಸೀನಾ ಅಂದಲ್ಲ, ಅವನ್ ಆಲ್ವೇಸ್ ಇರಿಟೇಟಿಂಗ್ ಒಂದೇ, ಲೇಟ್, ಬಹಳ ಲೇಟ್. ಯಪ್ಪ ಲೇಟಿಗೂ ಲೇಟ್ ಆಗ್ತದ, ಅಂತ ಪರಿ ಲೇಟ್. ಅಂತ ಏನ್ ಹೇಳುದಂತಂದ್ರ, ನೀ ಫೋನ್ ಹಚ್ತಿ, ಯಾವಾಗಾನ ಫೋನ್ ಹಚ್ಚು, ರಾತ್ರಿ 12ಕ್ಕೆ. ಅವಂದ್ ಒಂದೇ ಡೈಲಾಗ್, ದೋಸ್ತ 5 ನಿಮಿಷ, ದೋಸ್ತ 5 ನಿಮಿಷ ಬರ ಅಂತೀನಿಲ್ಲ, 5 ನಿಮಿಷ ಫಸ್ಟ್. ಅವ ಎದ್ ಕೂಡ್ತಾನೆ, ಅಥವಾ ಏನ್ ಮಾತಾಡ್ಬೇಕಂತ ಅವ ತಲೆ ಫಸ್ಟ್ ಅದನ್ನ ಇನ್ಸ್ಟಾಲ್ ಮಾಡ್ಕೊಂತಾನೆ. ನೀ ಏನೇ ಹೇಳು, ಆಯ್ತು ನಿಂದಿರ್ಲೆ 5 ನಿಮಿಷ
5 ನಿಮಿಷ ನೋಡೋಣ. ಇಲ್ಲ ಅಂತಂದ್ರ ಅವ್ನಿಗೆ ಯಾರ ಆಲ್ರೆಡಿ ಫಸ್ಟ್ ಕರ್ದಿದ್ರ ಅಂತ ನನಗವ ಕರ್ದಾನ, ನಾ ಏನ್ ಮಾಡ್ಲಿ? ನಮ್ಮ ಮೇಲೆ ಹಾಕ್ತಾನವ. ನೀ ಕೇಳಿ ನೀ ಪ್ರಶ್ನೆ ಉತ್ತರ ಕೊಡು. ಅವನ್ ವಾಕ್ಯ ಅದು, ಅವನ್ ಪಾಯಿಂಟ್ ಅದು. ಅಲ್ಲ ನಾ ಏನೇ ಕೇಳು ಈ ಸದ್ದ, ಈಗ ನಾನಿಗ್ ಫೋನ್ ಹಚ್ಚಿರ್ತೀನಿ ಬಾ ಅಂತೇಳಿ, ಅವನು ನಿನಗ್ ಫೋನ್ ಹಚ್ತಾನ ಬಾ ಅಂತೇಳಿ, ನೀ ಅಟ್ಲೀಸ್ಟ್ ಏನೈತಿ ದೋಸ್ತ ಒಂದ್ 10 ನಿಮಿಷ ಅವ ಕರ್ದಾನ, ಅವನ್ ಕಡೆ ಹೋಗಿ ನಿನ್ ಕಡೆ ಬರ್ತೀನಿ. ಅವ ಕರ್ದಾನ, ನಾ ಏನ್ ಮಾಡ್ಲಿ? ಅದು ಪ್ರಶ್ನೆ ನಿನಗ. ಅದು ಪ್ರಶ್ನೆ ನನಗ. ಅಂದ್ರೆ ಏನು, ನಾವು ತಪ್ಪು ಇವನಿಗೆ ಫೋನ್ ಹಚ್ತೀವಿ, ನಾವು ತಪ್ಪು ಇವನಿಗೆ ಕಾಲ್ ಮಾಡ್ತೀವಿ ಬಾ ಅಂತ ಹೇಳಿ. ಸೊ ಅಲ್ಲಿಗೆ ನಮ್ ತಪ್ಪ. ಇಂತಲ್ಲಿ ಫ್ರೆಂಡ್ಶಿಪ್ ಅಲ್ಲ, ಎಕ್ಸ್ಪೆಕ್ಟೇಷನ್ ಇರಂಗಿಲ್ಲ. ಮತ್ ಇವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು. ಮತ್ ಅವನ್ ದೋಸ್ತರಂತೂ ಏನ್ ಕೇಳಿ ಹ್ಯಾವಿ ನನಗ್ ಬರ್ತಾರ, ಏನ್ ಬೈ ಇವನ್ ಬಗ್ಗೆ ನನಗ್ ಹೇಳ್ತಿ ಏನ್ ಬೈ? ಹಂಗಲ್ಲ ಬೈ, ನಮ್ ಶೀನು ಬೈಗೆಲ್ಲ ನನಗ್ ಹೇಳ್ತಿ ಏನ್ ಬೈ? ಹಾ ಬೈ ಅವ ಕೊಂಡಿದ್ ನಮಗ್ ಗೊತ್ತೈತಿ ಬೈ, ನಿನಗ್ ಗೊತ್ತೇನೆ ಅಂತ ಅಟ್ ಸರ್ಟನ್ ಮೂಮೆಂಟ್ ಬಂದಿರ್ತದ. ಹೋಗ್ಲಿ ಬಿಡು, ಏನ್ ದೋಸ್ತರಾಗಾರ ಚಿಲ್. ಬೈ ನಿನ್ಗೆ ಗೊತ್ತಂತೆ ಕೈ ಕೊಟ್ಟು ಬರ್ತೀವಿ ಅಷ್ಟೇ. ಇದು ನಡ್ಬರ್ಕ್ ಒಂದ್ಸಲ ಈಗ ನಮ್ದು ಒಂದ್ ಸ್ವಲ್ಪ ಸ್ಪೆಷಲ್ ಬಾಂಡಿಂಗ್ ಅದ ಫ್ರೆಂಡ್ಶಿಪ್ ನಾಗ. ಈಗ ನನ್ ಬಗ್ಗೆ ಬಂದ್ ಯಾರೋ ಬೈ ಅವ ಹಂಗ ಅಂದ್ರ ಬೈಯೋದು ಅಥವಾ ಹೊಗಳೋದು ಹಂಗ್ ಮಾಡ್ದಾಗ ನೀ ಯೂಶ್ವಲಿ ರಿಯಾಕ್ಟ್ ಏನು ಮಾಡಂಗಿಲ್ಲ. ಖರೆ ಮನಸ್ನಾಗ ಏನ್ ಅನ್ಕೊಂಡಿರ್ತಿ, ತಪ್ಪಿತ್ತಂತಂದ್ರ ಮುಂದಿನವನಿಗೆ ಬೈಕೊಂಡಿರ್ತೀನಿ, ಸರಿ ಇತ್ತಂದ್ರ ಇದ್ದಂಗ ಬೈಕೊಂಡಿರ್ತೀನಿ. ಏನಂತ ಅದೇನಿರ್ತದ ಅದು ಬೀಪ್ ಹಾಕ್ಬೇಕು, ಬೀಪ್ ಅಲ್ಲ ದೊಡ್ಡ ಹಾಕ್ಬೇಕು, ಬರಬ್ಬರ್ ಹೇಳ ನೋಡಿವ ಅಂತೇಳಿ. ಅದಕ್ಕ ಡಿಪೆಂಡ್ಸ್ ಆ ಮುಂದಿನ ಮನುಷ್ಯ ಹೆಂಗ ಅಂತಾನಂತೇಳಿ. ಈ ಪಾಪ ಅವ್ರದ್ದು ಫ್ಲೋನಾಗ ಹೊಂಟಿರ್ತಾರ, ಅದ್ರಾಗ ನಮ್ ಕಡೆ ಸ್ವಲ್ಪ ಹೊಲಸ್ ಮಾತಾಡಿ ಚಾಲೂ ಮಾಡಿದ್ರನೆ ಅದಕ್ಕೊಂದ್ ಅರ್ಥ. ಅವಾಪ ಮಗ ಅವ್ರ ತೊಲಿತಾನ ಅಂತ ಅದು ಒಂದೊಂದ್ಸತಿ ಕರೆ ಇರ್ತದ. ಒಳಗ್ ಸೇರ್ಸುದ್ ಅದ್ರಾಗ ಕರೆ ಅನ್ನಿಸ್ತದ ನನಗೆ. ಒಳಗ್ ಸೇರಿಸ್ಬೇಕಾಗ್ತದ. ಹೌದ್ ದೋಸ್ತ ನೀ ಹೇಳುದು ಬರೋಬ್ಬರ್ ಮಾಡ್ತಾನವ ಅಂತ ನಾ. ಎಂಟರ್ಟೈನ್ಮೆಂಟ್ ಇಸ್ ದ ಫ್ಯಾಕ್ಟ್. ಅದ್ರಾಗ ಅವ್ನ್ ಕೆಟ್ಟ ಹೇಳಿಕತ್ತಾನ ಅಂತ ನನಗಿಲ್ಲ, ನನಗೆ ಎಂಟರ್ಟೈನ್ಮೆಂಟ್ ಆಗ್ಲತ್ತ ಅದು ಫ್ಯಾಕ್ಟ್ ಅದ ಅಲ್ಲಿ. ಅದಕ್ಕೆ ನಾನು ಹಾಕ್ತೀನಿ, ಅದ್ರಾಗ ಹೂ ಅಂತೀನಿ. ಮೂರನೇದವ ಏನ್ ಬೇಕಾದನ್ಲಿ. ಈಗ ಅದ್ರನಾಗ 2ನೇದು ಸಂಜೀವ. ಅವ ಅನ್ನೆ ಮತ್ ಫೋನ್ ಎತ್ತಂಗಿಲ್ಲ. ಅವ 5 ನಿಮಿಷ ತಗೋತಾನ ಮಾತಾಡ್ಲಿಕ್ಕೆ, ಇವ ಫೋನ್ ಎತ್ತಂಗಿಲ್ಲ. ನೀವ್ ಆಗ್ಬೇಕಾದಾಗ ಹಚ್ಚಿರಿ, ಫೋನ್ ಎತ್ತಂಗಿಲ್ಲ. ಅದ್ರಾಗ ಗಾಡಿ ಮೇಲೆ ಇದ್ದಂತೀವ್ ಮುಗ್ದೆ ಹೋತು. ಇಲ್ಲೊಬ್ಬ ಸಾಯ್ತಿರ್ಬೇಕು, ಇವ್ನಿಗೆ ಫೋನ್ ಹಚ್ಬೇಕು, ಇವ ಆರಾಮ್ ಮಕ್ಕೊಂಡಿರ್ತಾನ. ಸತ್ತೊಂದ್ 10 ತಾಸ ಆದ್ಮೇಲೆ ಫೋನ್ ಹಚ್ತಾನ, ಜೀವ ಹೋಗಿರ್ಬೇಕು. ಸತ್ತೇನ್ರಿ ಅವ ಫೋನ್ ಹಚ್ಚಿದ್ದಲ್ಲಿ ಅವ ನನಗ ಒಂದ್ 10 ತಾಸಿಂದ ನಮ್ ಅಕ್ಕೊಂಡಿದ್ದೆ ಅದಕ್ಕೆ ಈಗ ಹಚ್ಬೇಕಂತ ಮಾಡಿದ್ದೆ, ಮತ್ ಸತ್ತ ಬಿಟ್ಟ. ಮೋಸ್ಟ್ ಇಂಪಾರ್ಟೆಂಟ್ ಯಾರ್ದಾರ ಫೋನ್ ಎತ್ತೋದು, ಸಾಯೋನ್ ಫೋನ್ ಎತ್ತೋದು ಅದು ಬಾಳ ಇಂಪಾರ್ಟೆಂಟ್. ಅದು ಹೆಂಗ್ ಹೇಳ್ಬೇಕಂದ್ರ ಅವ್ರ ಮನೆಗೆ ಯಾರೇ ಹಚ್ಲಿ, ಅವನಿಗೆ ಹದ್ದವ್ರು ಹಚ್ಲಿ, ಎತ್ತಂಗಿಲ್ಲ. ಬಾರಿ ಸಿಂಪಲ್ ಅದ ಅವ್ನ್ ಫಂಡ. ನಿದ್ದಿ ಎಲ್ಲ ಡಿಸ್ಟರ್ಬ್ ಮಾಡಂಗಿಲ್ಲ, ನಿದ್ದೆ ಡಿಸ್ಟರ್ಬ್ ಮಾಡ್ಕೊಂಡು ಏನು ಮಾಡಂಗಿಲ್ಲ. ಮತ್ತ ಸೈಲೆಂಟ್ ಇರಂಗಿಲ್ಲ, ಫೋನ್ 1000 ಸಲ ರಿಂಗ್ ಆಗ್ತದ. ಅದು ಹೊಯ್ಕೊಂಡ್ರು ಎತ್ತಂಗಿಲ್ಲ, ಸಿಂಪಲ್ ಇರ್ತದ. ಹೊಯ್ಕೊಂಡ್ರು ಎತ್ತಂಗಿಲ್ಲ. ಇನ್ನ ಇಂಥವ್ರ ಕಡೆ ಎಕ್ಸ್ಪೆಕ್ಟ್ ಏನಂತಾರ ಮಾಡ್ತೀರಿ ಹೇಳ್ರಿ ನೀವು? ಅಂದ್ರೆ ನಾವ್ ಯಾವ ಸರ್ಕಲ್ ಇದೆ ನಮ್ಗೆ ಇಂಡೈರೆಕ್ಟ್ ಆನ್ಸರ್ ಗೊತ್ತೈತಿ. ನೀವು ತಿಳ್ಕೊತ ಹೋಗ್ರಿ. ಅದಕ್ಕೆ ಇಂಥವ್ರ ಕಡೆ ನೀವ್ ಎಕ್ಸ್ಪೆಕ್ಟ್ ಹೆಂಗ್ ಮಾಡ್ತೀರಿ? ಒಬ್ಬ ಫೋನ್ ಹಚ್ಚಿ ಅರ್ಧ ತಾಸ್ ಫಸ್ಟ್ ತಗೋತಾನ ಏನ್ ಮಾತಾಡ್ಬೇಕು ಅಂತ, ಇನ್ನೊಬ್ಬ ಫೋನೇ ಹತ್ತಂಗಿಲ್ಲ, ಅರ್ಧ ತಾಸ್ 1 ತಾಸ್ ಹಚ್ಚರಿ. ಇನ್ನೊಬ್ಬ ಇದ್ದಾನೆ, ಇವ್ರೆಲ್ಲರ್ಕಿಂತ ಒಂದ್ ನೆಕ್ಸ್ಟ್ ಲೆವೆಲ್ ನಾಗಿದ್ದಾನೆ. ಅವ ಅನಿರುದ್ಧ ಆಗಿರ್ತಾನ. ಜಾದು ಇನ್ಸಾನ್. ಅವ ಒಂದ್ ರೀತಿ ನನ್ ಜೀವನದಾಗ ದೇವತಾ ವ್ಯಕ್ತಿ, ಅವ ದೇವತಾ ಪುರುಷ. ಊರ್ ಮಂದಿ ಅವನ್ ನೋಡಿ ನನಗ್ ವ್ಯಾಲ್ಯೂ ಕೊಡ್ತಾರ ನಾ ಮಾಡಿದ್ದೆ, ಅವ್ರಂತ ಅಂತೇಳಿ ನಂಗೆ ಗೊತ್ತಾಗಿದ್ದಿಲ್ಲ. ಯಾಕಂತ ಇವನು ಮಾಡಿದ ಕೆಲ್ಸ 1-2 ಅಲ್ಲ, ಹಜಾರವ ಅವ್ ಬರ್ತಿದ್ದ ನಂಗೆ ನನಗಿಬ್ಬರಿಗೆ. ಊರ್ ಮಂದಿಗೆ ಏನ್ ಗೊತ್ತದ? ಊರ್ ಮಂದಿ ಒಳಗ ಅವ ನಿರುದ್ಧ ಅಂತಂದ್ರ ಡಿಸ್ಟ್ರಿಕ್ಟ್ ರ್ಯಾಂಕು, ಸಿಟಿಗ್ ರ್ಯಾಂಕು, ಕಾಲೇಜಿಗ್ ರ್ಯಾಂಕು, ಸ್ಟೇಟಿಗ್ ರ್ಯಾಂಕ್, ಟಾಯ್ಲೆಟ್ಗೂ ರ್ಯಾಂಕ್. ನಮ್ ಎಲ್ಲಾರ್ಕಿಂತ ಹೆಚ್ಚತಿ ಅವನೇ ಹೋಗ್ತಿದ್ದ. ಅಂತದ್ ಏನ್ ಕುಡಿತಿದ್ದ ಯಾರಿಗ ಗೊತ್ತ? ಅದಕ್ಕೆ ನೆಕ್ಸ್ಟ್ ಅವಂದ್ರಾಗೆ ಕೇಳ್ಕೊರಿ. ಇಗ್ನೋರ್ ಹಿಂಗಿರ್ತಾವ. ಆದ್ರ ಅವು ಬಾರಿ ಎಲಾಬ್ರೇಟ್ ಮಾಡ್ಲಿಕ್ಕೆ ಹೋದ್ರ ಮತ್ತ ಬ್ಯಾರೆ ಸೆನ್ಸ್ ಬ್ಯಾರೆ ಆಗ್ತಾವ. ಆದ್ರ ಅವ ಒಂದ್ ನೆಕ್ಸ್ಟ್ ಲೆವೆಲ್ ಮನ್ಸ ನಮ್ ಎಲ್ಲಾರ್ಕಿಂತ. ಇನ್ ಅದಕ್ಕೂ ಬರುವುದಂತದ ಅಂದ್ರ ನೀ ಅಂತೂ ಎಕ್ಸ್ಟ್ರೀಮ್ ಲೆವೆಲ್, ಏನ್ ಹೇಳಕ್ ಹೋಗ್ಬಾರ್ದು. ಅಳಬುರ್ಕಿಗೆ ಇನ್ನೊಂದ್ ಹೆಸರು ಅಂದ್ರೆ ನೀನ್ ಹೆಸರು ಇಡ್ಬೇಕಂತ ಮಾಡಿನ. ಹೌದು, ಅಷ್ಟ ಅಳ್ತೀನಿ.
ಈಗ ಯಾರು ಮೆಸೇಜ್ ಮಾಡಿದ್ರು ಅಳ್ತಿ, ಮಾಡ್ಲಿಲ್ಲ ಅಂತಂದ್ರು ಅತ್ತಿ ಅದು ನಂದ್ ಏನಂತಾರ ಜನ್ಮ ಸಿದ್ಧ ಹಕ್ಕು ಅನ್ನೋ ಲೆಕ್ಕಕ್ಕೆ ನಿಂದಳು ಅದ. ಎಲಿಬ್ರೇಟ್ ಮಾಡೋದು ಇಷ್ಟೇ ಸಾಕು. ಇಲಾಬ್ರೇಟ್ ಅದಾದ್ರ ಮತ್ತು ಬೇರೆ ಹತ್ತಿಲ್ಲೇ ಇಲ್ಲ. ಅಳತಿ ಅವು ಹೆಂಗಾಗ್ತಾವ ಗೊತ್ತೇನ್ ರಜಾ, ನಿನ್ ಮೇಲೆ ನೀ ಒದರ್ತಿ ಅಂತೇಳಿ ನಿನಗ ಹಂಚ್ಕೊಂಡು ಬಾಯಿಗೆ ಮುಚ್ಕೊಂಡ್ ಕೊಡೋರು ಬೇರೆ ಇರ್ತಾರ. ಅವ್ ಬಾಳ ಮಂದಿ ಇರ್ತಾರ, ಇರಬೇಕಾಗ್ತದ ಅವ್ರು. ಈಗ ಅವ್ರು ನಡ್ಬರ್ಕ್ ನೀ ಏನೇ ಮಾಡಿದ್ರೆ ಚಂದ ಅನಿಸ್ತದ. ಹೌದಾ? ಯಾರೋ ಒಬ್ಬ ಬಾಯಿ ಬಡ್ಕೊಂಡ್ ಮುಂದ್ ಹಂಗೆ ಮಾಡಿದ್ರೆ ಚಂದ ಅನ್ಸಂಗಿಲ್ಲ. ಹಾ, ಅದ್ ನಾ ಹೇಳ್ತಿಲ್ಲ, ಅದು ಚಂದ ಅನ್ಸಂಗಿಲ್ಲ. ಅವ್ರಿಗೂ ಅಟ್ ಸರ್ಟೈನ್ ಲೆವೆಲ್ ಒಪ್ಕೊಂಡಿರ್ತಾರ ಅವ್ರು, ನೀವ್ ಅಳ್ಬುರ್ಕ್ ಇದ್ದಾನಂತೇಳಿ. ಪಾಪ ಮತ್ ನೀವ ಬಾಯಿ ಬಡಕ ಈಗ ಬಡಿತಾನೆ ಮತ್ ಹೋಗ್ತಾನೆ, ಮುಂದ್ ಯಾರ ಜೊತೆ ಇರ್ಬೇಕನ್ನೋದು ಭಯ ಅವ್ರಿಗೆ. ಅದಕ್ಕೆ ಅವ್ರೇನು ಭಯ ಹಂಗಿಲ್ಲ. ಬೆಸ್ಟ್ ಕ್ವಾಲಿಟೀಸ್ ಏನ್ ನಮ್ 4 ಮಂದಿ ಒಳಗ? ಬೆಸ್ಟ್ ಕ್ವಾಲಿಟೀಸ್ ಅಂತಂದ್ರ ಒಬ್ಬಂತ ಹೇಳಿದ್ನಲ್ಲ, ಫೋನ್ ಎತ್ತಂಗಿಲ್ಲ ಅಂತ ಹೇಳಿ. ಒಂದ್ ಬೆಸ್ಟ್ ಕ್ವಾಲಿಟೀಸ್ ಹೆಂಗ್ ಬರ್ತೇನೆ, ನೀ ಎಲ್ಲೇ ಹೋಗ್ತೀನಿ ನಾನು ರೆಡಿ ಆಗ್ತಾನ, ಬರ್ತಾನ. ಎಂಟರ್ಟೈನ್ಮೆಂಟ್ ವಾಸ್ ಹ್ಯೂಮನ್ಲಿ ಅಂತಂದ್ರೆ ಮನುಷ್ಯ ಚಲೋ, ಅದ್ರ ಕೆಟ್ಟ ಸನಿಕಿನ ಚಲೋ. ಹಾ, ಹೆಂಗ? ಈಗ ನೀ ಏನೇ ಹೇಳು, ವೆರಿ ಎಕ್ಸೈಟಿಂಗ್ ಫಿಲ್ಮ್, ಏನೇ ಹೇಳಿದ್ರು ಬೈ ಏನೊಂದು. ಹಾ, ಹಂಗ ಇವತ್ ನೀ ಚಂದ್ರಾಮ್ ಕೆಂಪ್ ಹುಟ್ಟೆ ನಾನು ಎಕ್ಸೈಟ್ಮೆಂಟ್, ಇವತ್ ತಮಾಷೆ ಬೈ. ಹಾ, ಹಂಗ ಆ ಲೆಕ್ಕಕ್ಕ ಆದ್ರ ಚಲೋ ಮನುಷ್ಯ ಒಂದ್ ಲೆಕ್ಕಕ್ಕ. ಆದ್ರೇನ ಸನ್ಕಿ ಇದ್ದಾನ ಅಷ್ಟ್ ತಿಳ್ಕೊ. ಅದ್ ಯಾವ ಲೆವೆಲ್ನಾಗ ನಾ ಸಂಖ್ಯೆಯಲ್ಲಿ ಇರ್ತೀನಿ. ಏನಪ್ಪ ಏನ್ ಹೇಳ್ತಾನಲ್ಲ ಅದು ಅವಂಗೆ ನೆನಪಿರಂಗಿಲ್ಲ. ಅದೇನ್ ಅವ್ನ್ ಟುವರ್ಡ್ಸ್ ಲಾಯಲಿಟಿ ತೋರಿಸ್ತಾನೋ, ಏನೋ ನಾ ಚಲೋ ಇದ್ದೀನಿ ಅಂತೇಳಿ ತೋರಿಸ್ಲಿಕ್ಕೆ ಹೋಗ್ತಾನೋ ತಿಳಂಗಿಲ್ಲ. ನೀ ಏನ್ ಬೇಕಾದನ್ನು ಹಾ ವಾಪಸ್ ನೀ ಏನಾರು ಕೇಳಲಿಕ್ ಹೋಗು, 1 ತಾಸ್ ಎಕ್ಸ್ಪ್ಲನೇಷನ್ ಕೊಡ್ತಾನ, ಅದ್ರಾಗ 4 ವರ್ಡ್ ಇರ್ತಾವ. ಅದು ಏನಾಯ್ತಂದ್ರ ಅದಲ್ಲ, ಹಿಂಗ ಇಷ್ಟೇ ಒಂದು ಎಕ್ಸ್ಪ್ಲನೇಷನ್. ಅದಕ್ಕೂ ಹೆಚ್ಚಿನ ನಾವು ಕೊಡಂಗಿಲ್ಲ. ಇಲ್ಲ ಕೇಳಲಿಕ್ಕಲ್ಲ, ಸಾಕ್ ಮುಗಿಸ್ತು ದೋಸ್ತ. ನಾವ್ ಕೇಳ್ದವ್ರಲ್ಲ ನಮ್ಮ ಆ ಲೆಕ್ಕ ಕೇಳ್ಬಿಡ್ತಾನವ. ಹೌದಾ? ತಪ್ ಅಂತ ಹೇಳಿ ಇನ್ನ ಅನ್ಯಾಗ ಕೇಳಲಿಕ್ ಹೋದ್ರ ಅವ್ನ ಕಡೆ ಯಾಕರೆ ಕೇಳ್ತೀವಿ ಅಂತ ಅನಿಸ್ತವ. 1ಕ್ಕೆ 10 ಹೇಳ್ತಾನ. 10ರಾಗ ನಮಗ್ ಒಂದು ತಿಳಿದಿರಂಗಿಲ್ಲ, ಆದ್ರ 10 ಹೇಳ್ತಾನವ. ರಗಡ್ಸತಿ. ನಾವ್ ಹುಬ್ಳಿಗ್ ಹೋಗೋ ಬಸ್ದಾಗ ನನ್ ದೋಸ್ತ ಇವ ಹೊರಗ್ ಹೋಗ್ಬೇಕಂತ ಪ್ಲಾನ್ ಮಾಡಿವ್. ನನ್ಗೂ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಂತ ಹೇಳಿ. ಅವನ್ಗೂ ಗೊತ್ತಿಲ್ಲ, ಇನ್ನೊಬ್ಬನ್ಗೂ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ಹೋದ್ವಿ. ಎಲ್ಲಿ ಹೋದ್ವಿ? ಮಾಲ್ಗೆ ಹೋದ್ವಿ. ಮಾಲ್ನಾಗ ಏನೂ ಮಾಡಿಲ್ಲ, ಸಣ್ಣ ಹುಡುಗರು ನಮ್ಮಿ ಆಟ ಆಡಿವಿ. ಬಾಲಿಂಗ್ ಆಡದೆ, ಅವು ಗನ್ ಆಡದೆ. ಒಳ್ಳೆ ಅಲ್ಲಿದವ್ರು ಸಣ್ಣ ಹುಡುಗರ್ಗಿಂತ ನಾವೇ ಸಣ್ಣ ಹುಡುಗರು ಹೆಚ್ಚಿಗೆ ಕಾಣಿಸ್ಲಿದ್ವಿ. ಇದ್ರ ಮ್ಯಾಲ ಮತ್ ನಾವು ಡಿಸ್ಕಷನ್ ಮಾಡ್ಕೊತ ಕೂತಿದ್ವಿ, ಯಾರು ಚಲೋ ಆಡಿದ್ರು. ಅದು ಆ ಸಣ್ಣ ಹುಡುಗರು ಮಾಡಂಗಿಲ್ಲ, ಬರೇ ಸುಮ್ಮ ಆಗ್ಬಿಡ್ತಾವ ಆಟ ಆಡಿ. ನಾವ್ ಅದ್ರ ಮೇಲೆ ಡಿಸ್ಕಷನ್ ಮಾಡಿ ಹೊಡೆದಾಡ್ಲಿಕತ್ತೀವಿ. ನಾ ಚಂದ ಆಡ್ಲಿಕತ್ತಿದ್ದೆ, ನೀ ಚಂದ ಆಡ್ಲಿಕತ್ತಿದ್ದೆ ಅಂತೇಳಿ. ಅವ್ ಸ್ಕೋರ್ ನೋಡಿ ಹೆಂಗ ಅನಿಸ್ಲಿತ್ತಿತ್ತು, ನಾನೇ ಬಾರಿ ಆಡ್ತಿದ್ದೆ ನೋಡು. ಸುಮ್ ಇದೇ ಸ್ಪೋರ್ಟ್ಸ್ ನಾಗ ಕಂಟಿನ್ಯೂ ಮಾಡ್ಬೇಕಾಗ ಆ ಲೆಕ್ಕಕ್ಕೆಲ್ಲ ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡ್ಬೇಕಂತ ಅಂದ್ರ ಆ ಗೇಮ್ ನಾಗ ಒಟ್ಟಿ ಯಾವ್ದೋ ಸ್ಪೋರ್ಟ್ ನಾಗಾರ ಬಂತ ಕಡಿಕೆ ಇಲ್ಲ ಅವೆಲ್ಲ ಹಂಗ ಬರಂಗಿಲ್ಲ. ಮತ್ತ ಅವ್ ಅಲ್ಲಿಗೆ ಹೋಗ್ತಾವ, ಅಲ್ಲಿಗೆಲ್ಲ ಎಂಡ್ ಆಗ್ತಾವ. ಮ್ಯಾಲ ಹೋದ್ವಿ, ಸಮೋಸ ತಿಂದ್ವಿ, ಅಲ್ಲಿಗೆ ಸ್ಪೋರ್ಟ್ಸ್ ಮುಗೀತು. ತಿನ್ನೋದ್ರ ಮೇಲೆ ಬಂತು ಕಾನ್ಸಂಟ್ರೇಷನ್. ಇಲ್ಲಿ ಯಾಕೆ ಇಷ್ಟ ಮಾಡ ಅವ್ರಿಗೆ ಬೈಲಾಕ್ ಚಾಲು ಮಾಡಿ ತಿಂದ್ವಿ, ಕೆಳಗ್ ಇಳಿದ್ವಿ. ಈ ಮಾಲ್ ಯಾಕೆ ಹಿಂಗದ? ಎಲ್ಲಾ ಯೂನಿವರ್ಸಲ್ ಕ್ವಶನ್ಸ್ ನಮ್ಮ ರೈಸ್ ಆಗ್ಲಿಕತ್ತು. ಕಡಿಕ್ ವಾಪಸ್ ಹೋಗೋ ಟೈಮ್ ಇವತ್ ಏನ್ ಮಾಡಿದ್ವಿ ನಾವು? ಇಂಥ ಪರಿ ಆಗ್ಬಿಟ್ಟು ಅದಕ್ಕ ಎಲ್ಲದಕ್ಕೂ ಎಕ್ಸಿಸ್ಟೆನ್ಸ್. ನೀ ಯಾಕೆ ಬಂದ್ ಇಲ್ಲಿ ಕೂತಿ ಅಂತಾನು ಕ್ವಶನ್ಸು ಬಂದ್ಬಿಡ್ತಾವ. ಅದಕ್ಕ ಅವ 10 ಹೇಳ್ತಾನ, 10ರಾಗ ನೀ 1 ಅನ್ಬೇಕು. ನೀ ಅಲ್ಲಿ ಹೋದ್ರು ಮತ್ತಿದ್ ಯಾಕೆ ಹಿಂಗ ಅಂತ ಕೇಳ್ತಾನ ಅವ. ಸೊ ಅವನಿಗೆ ಕ್ವಶನ್ ಮಾರ್ಕ್ ಇರ್ತದ, ನಮಗದು ಹಾಪ್ ಹಿಡಿದ್ ಬಿಡ್ತದ. ಏನ್ಪಾ ತಮ್ಮ ಇವ ಕ್ವಶನ್ ಕೇಳಾಕ್ ಬಂದನು, ಕ್ವಶನ್ ತಿಳ್ಕೊಳಕ್ ಬಂದನು ಅಂತ ಹೇಳಿ. ಸಮ್ಟೈಮ್ಸ್ ಅವ್ ಏನಂತಲ್ಲ ಸುಮ್ ಅನ್ಬೇಕಾಗ್ತದ್ರಿ. ಯಾಕಂದ್ರ ಅವ್ರು ಅಪೋಸ್ ಮಾಡುವಂತೂ ಕೆಪಾಸಿಟಿ ಇರಂಗಿಲ್ಲ. ಸುಮ್ ಬಂದಿ ಬಾ ಅಂತರ್ಲಿಕ್ ಬರಂಗಿಲ್ಲ ಪಟ್ಟನಲ್ಲಿ ಬಂದಾಗ. ಮತ್ತ ಅದಕ್ಕೊಂದ್ ಅಂತಾರ ಮಂದಿ ಹಿಂದ್ ಅಂತಾರೆ, ಮುಂದ್ ಅನ್ನಂಗಿಲ್ಲ. ನಿಂಗ್ ಅಂದಿಲ್ಲ, ಗೊತ್ತಿಲ್ಲ. ಅದು ಬೈತಿರ್ ಬಿಡು. ನಾ ಕೇಳಿಲ್ಲ, ಎಕ್ಸ್ಪೆಕ್ಟ್ ಮಾಡೋರ್ ಕಡೆ ಬೇರೆ ಇರ್ತದ, ಎಕ್ಸ್ಪೆಕ್ಟ್ ಮಾಡ್ಲಾರ್ದವ್ರ ಕಡೆ ಬೇರೆ ಇರ್ತದ. ಅದಕ್ಕೆ ಹಿಂಗಿರ್ತಾವ. ಇನ್ನ ನೀನ್ ಬಂದ್ರ ನಿಂಗ 100% 99% ನಾ ಫುಲ್ಲಿ
ಏನಂತಾರ ನನ್ ಜೀವನೇ ಕೊಟ್ಟು ಇವ ಚಲೋ ಇದ್ದಾನ ಅಂತಂದ್ರ 1% ನಾಗ ಹಿಡಿಸ್ಬಿಡ್ತೀವಿ. ಹೌದು, ಏನ್ ಮಾಡಿರ್ಲಿ ಅಂತ ಅಲ್ಲ ಅಲ್ಲಿಗ್ ಚಾಲು ಆಗ್ತದ ಅಂತ ಏನದು ಅಳ್ಲಿಕ್ಕೆ. ನಿನಗ ನಾ ಇಷ್ಟೆಲ್ಲ ಬೈಸ್ಕೊಂಡ್ ಹೊಗಳ್ ಅಂತ ಹೇಳಿಗತ್ತಿ ನಿನಗ. ಅದೇಪಾ ನಾ ಹೊಗಳಿಕತ್ತೀನಿ ನೋಡಲ್ಲಿ 99% ನೀ ಚಲೋ ಇದ್ದಿ, ನನ್ ಜೀವನೇ ಕೊಟ್ಟು ನಿನ್ ಚಲೋ ಮಾಡ್ಲಿಕ್ ನಾ ರೆಡಿ ಇರ್ತೀನಿ. ಆದ್ರ 1% ನಾಗ ಎಲ್ಲ ಹಿಡಿಸ್ತಿ ಅಂತ ಹೇಳಿಕತ್ತೀನಿ. ಅಂದ್ರೆ ಏನ್ ಹಿಡಿಸ್ದಾಗ ರಂಬಸ್ಬೇಕು ಅವಾಗ. ರಂಬಸ್ಲಿಕ್ ಎಲ್ಲೋ ನಾ ರಂಬಸ್ಲಾರ್ದ ಏನಾರ ಅವ ಏನು ಆನ್ ಸ್ಕ್ರೀನ್ ಬೇಡ ನಾ ರಂಬಸ್ಲಾರ್ದು. ಅದ್ರಾಗಡ ನನ್ಕಿಂತ ಹೆಚ್ಚಿಗೆ ನಿಂಗೆ ರಂಬಿಸ್ತಾವ ಅವ. ಅದು ಆನ್ ಏನೋ ಮೋಟಿವೇಶನ್ ಲೈನ್. ಫಾರ್ ಎಕ್ಸಾಂಪಲ್ ರಾಜ ಅದನ್ನೇನ್ ಮಾಡ್ತಿ, ನಡಿ ನಡಿ ನಾ ಅರ್ಧ ತಾಸು ನಿಂತು ಅದೇ ಹೇಳಿದ್ದೆ. ಅವಾಗ ನೀ ಹೇಳಲಿಲ್ಲ, ಅವ ಬಂದ ಲೈನ್ ಅಂತ ಎದ್ಬಿಟ್ಟಿ. ಲೈಫ್ ನೋಡ್ಲಿಕ್ಕೆ ಅದು ಇಂಪಾರ್ಟೆನ್ಸ್ ಹೆಚ್ಚಿಗೆ. ಅದೇ ಅದು ಬರ್ತೈತೆ. ಅಲ್ಲಿಗೆ ನಾನು ಲೆಕ್ಕ ಇಟ್ಕೊಂಡ್ಬಿಟ್ಟೆ. ಎಕ್ಸ್ಪೆಕ್ಟೇಷನ್ಸ್ ಲೆಸ್. ಅದಕ್ಕ ಹಂಗಾಗ್ತಾವ. ಈಗ ಓವರ್ ಆಲ್ ನೋಡಿದ್ರ ನಾ ಲಕ್ಕಿ ಅನ್ಕೊಂತೀನಿ ನಾ. ಹೌದು, ನನ್ ಚಲೋ ದೋಸ್ತರು ಸಿಕ್ಕಾರ ಅಂತ. ಓವರ್ ಆಲ್ ಎಲ್ಲಾ ಕಡೆಯಿಂದ ಚಲೋ ದೋಸ್ತರು. ಅವ್ರಿಗೆ ಲಕ್ಕಿ ಅಂದ್ರೆ ಅವ್ರಿಗೆ ಟೇಸ್ಟ್ ಆಗ್ತಾರ. ನಾ ಲಕ್ಕಿ ಇದ್ದೀನಿ ಅಂತೇಳಿ. ಹೌದು, ನಾವು ಚಲೋ ಮನುಷ್ಯ. ಹಾ, ಅದಕ್ ನಿಮ್ ಪ್ರಕಾರ ನೀವು ಲಕ್ಕಿ, ನನ್ ಪ್ರಕಾರ ನಾ ಲಕ್ಕಿ. ಸೊ ಓವರ್ ಆಲ್ ನಾವು ನೀವು ಎಲ್ಲಾ ಒಂದೇ ಲಕ್ಕಿ ಮ್ಯಾನ್ಸ್. ಅದಕ್ಕ ಈಗ ನೆಕ್ಸ್ಟ್ ಕ್ವಶನ್ ಏನ್ ಮಜಾ ಮಾಡ್ಲಿ ಅಂದ್ರೆ, ಇದು ಈಗ ಓವರ್ ಆಲ್ ಈಗ ಫ್ರೆಂಡ್ಶಿಪ್ ಒಳಗ ಆಯ್ತು, ನೀ ಇವ್ರಿಗೆ ಒಂದು ದೂರಿಂದ ಒಬ್ಬ ಮನುಷ್ಯ, ಸಂಜೀವ್ ಆಶ್ರಿತ್ ಅಂತ ಒಬ್ಬ ನಿಂಗ್ ಮನುಷ್ಯ ಗೊತ್ತಿದ್ದಾನ, XYZ ಮನುಷ್ಯ ನಿನಗ, ನೀ ದೂರಿಂದ ನೋಡ್ಯಾವ, ನೀ ಬರೇ ಅವನ್ ಸ್ವಭಾವ ಸ್ವಲ್ಪ ಗೊತ್ತದ, ಅಂದ್ರೆ ಇಷ್ಟು ಕ್ಲೋಸ್ ಇಲ್ಲ ಈಗಿದ್ದಷ್ಟ. ದೂರಿಂದ ನೋಡ್ದ ನಿಂದ್ರೊಳಗ ಅವ್ನ್ ಏನ್ ಚಲೋ ಅನಸ್ತು ಸಂಜೆ ಅಂದ್ರ ಕ್ವಾಲಿಟಿ ಸುಮ್ಮಿರು, ಎಲ್ಲಾ ಗೊತ್ತಿಟ್ಕೊಂಡು ಸುಮ್ಮಿರುದು, ಎಲ್ಲಾ ಗೊತ್ತಿರ್ತಾವ ಬಟ್ ಸುಮ್ಮಿರುದು. ಎಲ್ಲಾ ಅಂದ್ರೆ ಒಟ್ಟಿಗೆ ಸುತ್ತಮುತ್ತ ನೋಡಿ ಏನ್ ನಡ್ದ ಎಲ್ಲಾ ಕಡೆ ಎಲ್ಲಾ ತರದ್ದು ಗೊತ್ತಿರ್ತದ, ಆದ್ರೆ ಸುಮ್ಮಿರುದು. ನಮ್ ಕಡೆ ಹೆಂಗಂತಂದ್ರ ಅದೊಂದ್ ಏನೋ ಡೈಲಾಗ್ ಬರ್ತದ ನೋಡು, ಎಲ್ಲಾ ಕಡೆ ನೆಕ್ಕಿನೂ ಸುಮ್ಮಿರೋರು. ಆ ಕ್ಯಾಟಗರಿ. ಈಗ ದೂರಿನ ಮನುಷ್ಯ ಇದ್ದಾನಂದ್ರ ಅವನ ಬಗ್ಗೆ ಕ್ಯೂರಿಯಾಸಿಟಿ ಹೆಚ್ಚಿಗೆ ಇರ್ತದೆ. ಇವ ಯಾರು, ಇವ ಏನು, ಇವ ಎಂತದ್ದು, ಮೂರಂತೂ ಇದ್ದೇ ಇರ್ತದೆ. ಆ 3 ಮಂದಿ ಕೇಳಿದ್ರೆ 100 ಉತ್ತರ ಕೊಡ್ತಾರ. ಒಂದೊಂದ್ ಕಡೆ 100 ಉತ್ತರ ಬರ್ತಾವ. ಈಗ ಅದ್ರ ಮೇಲೆ ನೀ ಆ ಮನುಷ್ಯನ್ ಜಡ್ಜ್ ಮಾಡ್ಲಿಕ್ಕಂತೂ ಆಗಲ್ಲ. ಸುಮ್ ಹೋಗ್ ಮಾತಾಡಿಸ್ತಿ, ಏನೋ ಒಂದ್ ವಚ್ಚಿ ಹೋಗಿದ್ವಿ. ಈಗ ಅವನ್ ಕಡೆಯಿಂದ ಏನೇನ್ ಇರ್ತಾವ ನಿನಗ್ ಗೊತ್ತಾಗ್ತದ, ಸೆನ್ಸ್ ಆಗ್ತದ ನಿನಗೆ. ಈ ಮನುಷ್ಯ ನನ್ಕಿಂತ ಜಾಸ್ತಿ ನಾಲೆಜಬಲ್ ಇದ್ದಾನೋ ಕಡಿಮೆ ಇದ್ದಾನೋ ಅಂತ ಹೇಳಿ. ಜಾಸ್ತಿ ಇದ್ರ ಅಲ್ಲಿಗೆ ನಿಂಗೆ ಹಿಂಟ್ ಬರ್ತದ, ಮುಚ್ಕೊಂಡ್ ಕೊಡ್ಬೇಕಪ್ಪ ತಮ್ಮ, ನೀ ಬಾಳ ಹರಾಡ್ಬೇಡ ಅಂತೇಳಿ. ಕಡಿಮೆ ಇದ್ರೆ ಒಳಗದ ಒಂದ್ ಸ್ವಲ್ಪ ತೆವಲ್ ಇರ್ತದಲ್ಲ, ಹೇಳ್ತದ ಸಣ್ಣ ಮಾಡ್ಬೇಕು ಅಂತ. ಅದಕ್ಕದು ಎಲ್ಲಾರ್ಗು ಇರ್ತದ, ಕಾಮನ್ ಆಗಿ ಎಲ್ಲಾರ್ಗು ಇರ್ತದ. ಹಂಗ ಒಂದೇನೋಪ್ಪ, ಈಗ ದೂರ ಕೂತೊಂದ್ ಬಗ್ಗೆ ಈಗ ಅಷ್ಟ್ ಲಕ್ಷ ಕೊಟ್ಟು ಡೀಟೇಲ್ಡ್ ಅಂತಂದ್ರ ಆ ಮನುಷ್ಯ ಅಷ್ಟ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ಬೇಕು. ಅಂದಾಗ ಅಷ್ಟೇ ಅವ್ನ ಬಗ್ಗೆ ತಿಳ್ಕೊಳಿಕ್ ಒಂದ್ ಏನೋ ಫ್ಯಾಕ್ಟರ್ ಬರ್ತದ. ಒಬ್ಬ ವ್ಯಕ್ತಿ ಸುಮ್ಮಿದ್ದ ಅಂದ್ರ ಅವ್ನ ಕಡೆ ಏನೋ ಒಂದ್ ಕಣ್ಣ ಹೊಳಂಗಿಲ್ಲ, ಒಂದೇ ಮಾತು. ಮುಂದ ಅವ ಹೆಂಗಿದ್ರು ಏನಿದ್ರು ಸಂಬಂಧ ಬೀಳಂಗಿಲ್ಲ. ಶಾಣೆನ ಇರ್ಲಿ ದಡ್ಡ ಯಾರಿಗೇನ್ ಹೋಗುದಾಯ್ತ. ಆ ಕ್ಯೂರಿಯಾಸಿಟಿ ಏನ್ ಕ್ರಿಯೇಟ್ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತಾರ. ಚೀನಾದ್ರೊಳಗ ಹಂಗ ಯಾವ ಕ್ವಾಲಿಟಿ ಚೀನಾದ್ರೊಳಗ ಯಾವ ಕ್ವಾಲಿಟಿ ಇರಂಗಿಲ್ಲ ಗೊತ್ತಂದ್ರ ಹುಡುಕ್ಯಾಡ ಇರಂಗಿಲ್ಲ ಅಂತ ಹೇಳಿಕ್ ಬರಂಗಿಲ್ಲ. ಅವೆಲ್ಲ ಹೆಂಗಾಗ್ಬಿಟ್ಟಾವ ಅಂದ್ರೆ ಹಿಡನ್ ಆಗ್ಬಿಟ್ಟಾವ, ಮುಚ್ಕೊಂಡ್ಬಿಟ್ಟಾವ. ಹೆಂಗ ಅಂತಂದ್ರ ಎಲ್ಲಿ ಯಾರ ಮತ್ತೆ ಇರೋರೇ 4 ಮಂದಿಗೂ ಒಂದೊಂದ್ ಹೇಳ್ಬಿಟ್ಟಂದ್ ಕಲಾಸ್ 4 ಮಂದಿ ಹೋಗ್ಬಿಡ್ತಾರ. ಈಗ ಅದಕ್ಕೆ ಅವ ಮತ್ತೀಗ ಹೆಂಗಂತ ಯಾರ್ದಾರ ಸಿಟ್ಟು ಯಾರ್ದಾರ ಮತ್ತೀಗ ಈಗ ನಾ ಕಾಡ್ಸಿದ್ದೆ ಅಂದ್ರೆ ನಿನ್ ಮೇಲೆ ಹಂಗ. ಈಗ ನೀ ಕಾಡ್ಸಿದ್ದ ನನ್ ಮೇಲೆ. ಈಗ ನೀ ಬೈಕ್ ಕಳ್ಸಿರ್ತಿ, ನನ್ ಮುಂದ್ ಬಂದು ನನಗ್ ಬೈಯುದು. ಹಂಗನೆ ನೀ ಯಾಕೆ ಕರ್ದಿ ನನ್ ಕೆಲ್ಸಕ್ಕೆ ಈ ಟೈಮ್? ನಾವ್ ಕೆಲ್ಸ ಬಾಳ ಹೇಳ್ತೀವಿ. ಅಂದ್ರೆ ಕೆಲ್ಸಕ್ಕಂದ್ರ ಅವ್ನ್ಗೇನಂತ ಗುಡ ಗಿಡ ಬಿಡಿಸ್ಕೊಳ್ಳ ಕರ್ಸಂಗಿಲ್ಲ. ನಾವು ಗಾಡಿ ಮೇಲೆ ಹಿಂದ್ ಹತ್ತಿ ಕೂಡ್ಲಿಕ್ಕೆ ಅಷ್ಟೇ. ಗಾಡಿ ಮೇಲೆ ಹಿಂದ್ ಹತ್ತಿ ಕೂಡ್ಲಿಕ್ಕೆ ಸಾಮಾನ್ ಬಾಜು ಹಿಡ್ಕೊಳಿಕ್ಕೆ ಏನಿಲ್ಲಂಗಿಲ್ಲ. ಯಾವಾಗರೇ ಒಮ್ಮೆ ಯಾವಾಗೂ ಇರಂಗಿಲ್ಲ. ಅಷ್ಟು ನಿರ್ಲಕ್ಷ್ಯ. ಅವ್ ಇಂತಾವ ಅಂತ ಹೇಳಿಕೆ ಹೋಗಂಗಿಲ್ಲ. ಮತ್ ಅದ್ನು ಅಂದ್ಗಿಂದಾನಂತ ಖಾಲಿ ಕೂಡ್ಬಾಪ ಅಂದಾಗೆ ಹಂಗಂದ ಕೆಲ್ಸ ಈಗ ನಾನ್ ಕೆಲ್ಸಾನೇ ಹೇಳಿದ್ರೆ ಕಲಾಸ ಬಾಳ ಸುಖ ನೋಡ್ತಿದ್ದಿಲ್ಲ. ಇಟ್ಟೊತ್ತಿಗೆ ಎಲ್ಲೋ ಇರ್ತಿದ್ದ ಅವನು. ಅದೇ ಹೊಗಳಿರ್ತೀನಿ. ಯಾವ್ದೋ ಬೆಸ್ಟ್ ಕ್ವಾಲಿಟಿ ಅಂತಂದ್ರೆ
ಅವಂದ್ರನಾಗ ಈಗ ಅಂತದ್ ಎದ್ ಕಾಣತದ ಅಂತಂದ್ರ ಇನ್ನೋಸೆನ್ಸ್. ಹಾ ಮುಗ್ಧ ಜೀವಿ. ಮುಗ್ಧ ಜೀವಿ. ನಾ ಇದ್ದೀನಿ ಮುಗ್ಧ ಜೀವಿ. ಐ ಆಮ್ ಮುಗ್ಧ ನೀ ಜೀವಿ. ಅಲ್ಲವ ಅಲ್ಲ ಅವ ಹೇಳ್ಕೋತಾನ. ನೀವು ಯಾವಾಗ ಕೂತಿದ್ರಿ, ನೀವು ಕೇಳ್ತೀರಿ ಎಲ್ಲಾರ್ಗು, ನೀ ತಿಂತೇನ್ ನೀ ತಿಂತೇನ್ ನೀ ತಿಂತೇನ್, ತಿನ್ನವ್ ಹೇಳ್ತಾನ ಅವ. ತಿನ್ಬೇಕಂತೇನೋ ಮಾಡಿದ್ದೆ, ಮನ್ಯಾಗ ಅವಲಕ್ಕಿ ಸೂಸ್ಲಾ ತಿಂದ್ ಬಂದಿನಿ. ಹಾ ಅದು ಯಾವಾಗ ಮುಂಜಾನೆ ಈಗ ಹೊಡೆದದ 5 ತನ ಅವಲಕ್ಕಿ ಸೂಸ್ಲಾ ಸತ್ ಹೋಗಿರ್ತದ ಹೊಟ್ಟಾಗಿಂದ ಇದ್ದಿದ್ದು. ಏಟ್ ಹೋಗಿರ್ತದ. ಹಾ ಅದ್ನು ಆಗಿರ್ತದ. ಅದಕ್ಕೂ ಏನ್ ಬಿಡೇ ಇಲ್ ಬಿಡು, 4 ಸತಿ ಹೇಳ್ತಾನ, ಹೋಗಿದ್ರು ಹೋಗ್ ಬಂದಿರ್ತಾನ. ಹಾ ಅದ್ನು ಮತ್ ನಾವ್ ಫೋರ್ಸ್ ಮಾಡಿ ತಿನ್ಲೆ ಅಂತ ಹೇಳಿ ಅಂದಾಗ ಅವ ಹಾ ಹೇಳು ಹೇಳು ಆದ್ರ ಅದ್ರಾಗ ಒಂದ್ ಸ್ವಲ್ಪ ನೀ ತಗೋ, ಬೇಕಿತ್ತಂದ್ರ ನಿಂಗ್ ಬೇಕಿತ್ತಂದ್ರ ನೀ ತಗೋ, ಸ್ವಲ್ಪ ತಗೋ. ಹಂಗದು ಅಂದ್ರೆ ಏನು, ಇವನಿಗ್ ಕೇಳಬೇಕು, ಇವನಿಗ್ ನಾವೇ ಮನಾಸ್ಬೇಕು, ಆಮೇಲೆ ತಿನ್ನಿಸಬೇಕು. ಅವ ಬರೀ ತಿನ್ನೋ ಕೂತು. ಈಗ ಹಂಗ ಅಂತಪರಿ ಇನ್ನೋಸೆನ್ಸ್ ಒಂದು. ಈಗ ನೀ ಮೈ ಮೇಲೆ ಬಾಳ್ ಫೋರ್ಸ್ ಹಾಕಿದ್ರೆ ನಿಂಗೆಲ್ಲಾ ಹಿಂಗ್ ಮಾಡ್ಕೊಡ್ತಾನ ಅವ. ಹಾ ಹಾಕ್ಲಿಲ್ಲ ನಿನ್ಗ ಹೇಳ್ದವನ. ಹಾ ಅವನ ಹೇಳ್ತಾನ ಮತ್ತದ್ನು, ನಂಗೆ ಹೇಳಿದ್ದೇ ಇಲ್ಲ ನೀನ್, ಆಯ್ತು ತಗೋ ಮಾಡೋಣಂತ ಅದ್ರನಾಗೆ ನೀನೊಂದ್ ವಾರ ಬಿಟ್ಟು ಇಲ್ಲಿಗ ಒಂದ್ ಮಾತು ಮುಗಿತು. ನಿನ್ ಮುಂದೆ ಮಾಡ್ಬೇಕಿಲ್ಲ ಅಂತಂದ್ರ ಮಾಡೋಣ ತಗೋಲ್ಲ ನಾಳೆ ಅಂತ ಹಿಂಗ್ ಬರ್ತಾವ. ಜಗದ್ 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 ಡೈಲಾಗ್ಸ್ ಚೇಂಜ್ ಆಗ್ತಾವ. ಇನ್ನ ಅದ್ಕೂ ಮೀರಿ ಬೈದಂತಿಕ ಆಯ್ತು ತಗೋಪ್ಪ ಮಾಡೇ ಬಿಡು ಬಾಪ ತಾ ಇಡು ಅಂತದೇನದು ಕೊಡು ನೋಡ್ತೀನಿ. ಹಾ ಮಾಡ್ತಾನ ಅವ್ ಬಂದ್ಬಿಟ್ಟ ಇವ್ನ ಹೇಳಕ್ಕೆ ಮೊಮ್ಮಗನೇ. ಹಾ ಅಂತಾವ್ ಅವು ಬೈಗಳನ್ನು ಅವೇನ್ ಹಚ್ಕೊಂತಾವ. ಅಲ್ಲ ಬೈಗಳನ್ನು ಇವ ಬೈದ್ರ ಅವೇನ್ ಹಚ್ಕೊಂತಾವ. ಯಾರ ಬಾಯಿಲಿ ಬೈಸ್ಕೊಂಡೆ ಅಂತ ಹಂಗ ಅಷ್ಟು ಬಿಡಿ ಅವತ್ತು. ಹಾ ಬಿಡೇ ನೋವಿನ ಅಷ್ಟು ಕ್ಯೂಟ್ನೆಸ್ ಬ್ಯೂಟಿ ಮೈ ಬಾಯ್ ಅವ್ ಗೊತ್ತಾಗಂಗಿಲ್ಲ ಒಟ್ಟು ಒಂದ್ ಲೆಕ್ಕ. ಅನಿರುದ್ಧ ಬೆಸ್ಟ್ ಕ್ವಾಲಿಟಿ ನಾಲೆಜ್ ಚಲೋ. ಅವಂದ ಕ್ಯಾರಿಯರ್ ಪರ್ಪಸ್ ಅನ್ಕೋತ ಹೋದ್ರ ಅವ ಏನ್ ಮಾಡ್ಕೊಂಡ್ ಹೊಂಟಲ್ಲ, ಅದಕ್ಕೆ ಅವನಿಗೆ ನಾಲೆಜ್ ಅದ ಅಂತ ಅನ್ಕೊ ಅವ ಮಾಡುದು. 8.9 ಏನಂತಾರ ಅವೆಲ್ಲ ನಾವಂತೂ ಕನಸ್ನಾಗೆ ಕಾಣ್ಬೇಕು. ಇನ್ನಂತಾವ್ ತಕೋತಾನಂದ್ರ ಒಂದ್ ಲೆಕ್ಕಕ್ಕೆ ತಲಿ ಇರ್ತದ. ಚಲೋ ಅಂದ್ರ ಚಲೋ ಹೊತ್ನಾಗ ಓದ್ತಾನಂತ ಲೆಕ್ಕ. ಊರಿಂದ ಊರ್ ಬಿಟ್ಟು ಹೋಗ್ಯಾನ ಚಲೋ ಓದ್ತಾನಂದ್ರ ಅದೊಂದ್ ಚಲೋ ಸೈನ್. ಈಗ ಹಂಗಂತೇಳಿ ಅಲ್ಲೆಲ್ಲ ಕುಡ್ದು ಬಿದ್ದು ಅಂತೂ ಮಾಡಿಲ್ಲ ಅವು ನಮಗ್ ಹತ್ತಂಗೂ ಇಲ್ಲ. ಅದಕ್ಕ ಒಂದ್ ಲೆಕ್ಕಕ್ಕೆ ಚಲೋ ಇದ್ದ. ನಿನಗ ನೀ ಚಲೋ ಇದ್ದೀವ ರಾಜ, ನೀನ್ ವರ್ಣನೆ ಮಾಡೋದ್ ಬೇಕಾಗಿಲ್ಲ, ಚಲೋ ಇದ್ದಿ ಅಲ್ಲಿಗೆ ಮುಗೀತು. ಹೇಳಲಿಕ್ಕೆ ಕ್ಯಾಮ್ರಾಮನ್ ಚಲೋ ಅನ್ಸ್ತದೆ. ಒಂದ್ ಬೆಸ್ಟ್ ಕ್ವಾಲಿಟಿ ಅಂದ್ರ ಜೋಡಿಸ್ತಿ. ಏನ್ ಜೋಡಿಸ್ತಿ? ಎಲ್ಲಾರನು ಜೋಡಿಸ್ತಿ, ಕೂಡಿ ಆಟ ಆಡ್ತಿ, ಪ್ಲಾಸ್ಟಿಕ್ ಕೆಡ್ಸ್ಕೊಂತಿ. ನಾ ಹೆಂಗ್ ಕೆಡ್ಸ್ಕೊಂಡಿನೋ ಅದನ್ನ ಹಿಂಗ್ ತಗೋಬೇಡ, ಬರೀ ಲೆಕ್ಕದಾಗ ಅಷ್ಟೇ ತಗೋ. ಹಾ ನಾ ಏನ್ ಹೇಳ್ಲಿಕತ್ತೀನಿ ಎಲ್ಲಾ ಚಲೋನೇ ಹೇಳ್ಲಿಕತ್ತೀನಿ. ಹಾ ತಿಳಿತಿಲ್ಲ. ಹಾ ಜೋಡ್ಸುದ ಅದ ನಿನ್ ಕಡೆ ಕೆಪಾಸಿಟಿ, ನೀನ್ ಚಲೋ ಜೋಡಿಸ್ತಿ, ಅದನ್ ಕೂಡಿಸ್ತೀನು. ಕೂಡಿಸಿ ಚಲೋ ಆಟ ಆಡ್ತಿ, ಗೆಲ್ತಿ, ಗೆದ್ದ ಮ್ಯಾಲ ಕೆಡಿಸ್ಕೊಂತಿ. ಈಗ ಅರ್ಥ ಆಯ್ತು. ಈಗ ಅಡ್ವಾನ್ಸ್ ಕೊಟ್ಟು ಹೋಲಿಕೆ ಇಂಡೈರೆಕ್ಟ್ಲಿ. ಈಗ ಒಂದ್ ಸ್ವಲ್ಪ ನಾವು ಸ್ವಲ್ಪ ಟ್ವಿಸ್ಟ್ ಮಾಡ್ಬೇಕಂದ್ರ ನಮ್ ಬಗ್ಗೆ ನೆನ್ಸ್ಕೊಂಡಾಗ ನೀನು ಪಟ್ನೆ ತಲೆ ಮೂರ್ ಬರೋ ಇನ್ಸಿಡೆಂಟ್ಸ್ ಅಥವಾ ಇನ್ಸ್ಟೆನ್ಸಸ್ ಯಾವ? ನಾಯಿ. ಒಂದು ನಾಯಿ, ಗಾಡಿ ಮೇಲೆ ಹಾಡ. ನಾಯಿ ಅಂತ ಬಂದಾಗ ಏನು ನಾಯಿ ಟಾಪಿಕ್ ಏನು? ಹೌದು, ನಾಯಿ ಅಂತ ಬಂದಾಗ ನಾ ಆಕ್ಚುಲಿ ಜೀವನ ಕಲ್ಕೊಂಡಿದ್ದ ಅಲ್ಲೇ ನೋಡು. ಯಾಕ ಏನ್ ಎಕ್ಸ್ಪೆಕ್ಟೇಷನ್ಸ್ ಲೆಸ್ ಅಂತ ಹೇಳಿ ಹೋದ್ನಲ್ಲ, ಅದು ಅಲ್ಲಿಂದ ಕಲ್ತಿದ್ದು. ಹೆಂಗ? ಒಬ್ಬ ಕುಂಟ ಮನುಷ್ಯ ಇರ್ತಾನೆ. ಆ ಕುಂಟ ಮನುಷ್ಯ ನಾನೇ ಹೇಳ್ಕೋಬೇಕಂತಂದ್ರ ಅದು ಹೆಂಗಂತಂದ್ರ ಇನ್ನೊಬ್ಬ ಸುಮ್ ಕೂತಿದ್ ನಾಯಿನ್ ಕೆದ್ರ ಓಡಿಸ್ಕೊಳ್ಳೋದಂತ. ಯಾರಿದು? ಅದು ಶೀನ. ಅದು ಇನ್ನೋಸೆಂಟ್ ಫೆಲೋ. ಇನ್ನೋಸೆಂಟ್ ಅನ್ಸ್ಕೊಳ್ಳೋ ಸುಮ್ ಮಕ್ಕೊಂಡಿದ್ ನಾಯಿಗ್ ಬಡಿಯೋದಂತದ, ಬಡದ ಅದಕ್ಕೆ ಎಬ್ಸುದಂತ. ಅದು ಬೆನ್ನ ಹತ್ಬೇಕು. ಯಾರಿಗ್ ಬೆನ್ನ ಹತ್ಬೇಕು? ಕುಂಟಗ. ಅದು ಬಿಟ್ಟು ಓಡೋಗ್ಯಾರ ಮತ್ತ ನೀನ ಅವ ಮತ್ತಿನ್ಯಾರ? ಅಲ್ಲಿಗೆಲ್ಲ ಲಿಮಿಟೇಷನ್ಸ್ ಎಕ್ಸ್ಪೆಕ್ಟೇಷನ್ಸ್ ಹೋಗ್ಬಿಟ್ಟು ಯಾರೂ ಬರಂಗಿಲ್ಲ, ಒಬ್ರೇ ಕುಂಡ್ಕೊಂತ ಹೋಗ್ಬೇಕು. ಕಾಲ್ ಮುರಿಲಿ ಕೈ ಮುರಿಲಿ ಕುಂಡ್ಕೊಂತ ಇರ್ಬೇಕು ಅಂತ ಕುಂಟದ ಕೈ ಹಿಡ್ಕೊಂಡು
ಆದ್ರ ನಾಯಿ ಬಂದಾಗ ಓಡೋಗಿದ್ರು ಅಷ್ಟೇ. ಜೀವ ಭಯ, ಅದು ಅದೇ ಅಲ್ಲಿಗೆ ಬರ್ತಾಗ್ತಾವ. ಜೀವ ಭಯ. ಅಲ್ಲಿದ್ದವ್ರು ಬಾಜುಕೆಲ್ಲರೂ ನನ್ ನೋಡ್ಲಿಕ್ಕತ್ರ, ನಾ ಅವ್ರ ನೋಡ್ಲಿಕ್ಕೆ ಬಿಟ್ಟು ಹೋಗ್ಬೇಡ್ರು ಅಂತೇಳಿ ಅಲ್ಲಿಗೆ ಹೋಗೇ ಬಿಟ್ಟು ನಾಯಿ ಹೋದ್ಮೇಲೆ ನಾಯಿ ಹೋದ್ಮೇಲೆ ಬಂದ್ರಲ್ಲ, ಅಲ್ಲಿಗೆ ನಮ್ಮ ಎಲ್ಲ ಬಾಯಾಗ ಬಂದಿದ್ದು. ಮುದ್ದೆಗೆ ಕುಂಟ, ಅದ್ರ ಮೇಲೆ ನಾಯಿ ಕಡಿತ ಅದ್ರ ಕಲಾಸ. ಏನ್ ಮಾಡ್ಬೇಕಂತ ಅದೇ ಲೆಕ್ಕ ಹಾಕ್ಬಿಡ್ತಿತ್ತು ನಮ್ಗು. ಪೈಲಾಕೆ ನಾವು ಬಿದ್ದಿದ್ದೆ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿತ್ತು. ಬಿದ್ದಿದೆ ಹೇಳಲಿಕ್ಕೆ, ಅದು ಏನ್ ಇನ್ಸಿಡೆಂಟ್ ಅದು. ಅದೇನೋ ಇನ್ಸಿಡೆಂಟ್ ಇಲ್ಲದು. ಆಕಳ ಬಂತು, ಎಮ್ಮಿ ಎಮ್ಮಿ ಬಂತು. ಅದು ಬಂದ್ ಹಿಂಗ್ ಜಿಗಿತದ ಅಂತೇಳಿ ನಾವು ಎಕ್ಸೈಟ್ಮೆಂಟ್ ನಾಗ ಬ್ರೇಕ್ ಇತ್ತು. ಎಮ್ಮಿ ಹೆಂಗ್ ಜಿಗಿತದ ನನಗ ಅದ ಎಕ್ಸ್ಪ್ಲೇನ್ ಮಾಡಿ. ಎಮ್ಮಿ ಓಡ್ಕೋತ್ ಬಂದ್ ಜಿಗಿತದಿಲ್ಲ, ಎಮ್ಮಿ ಜಿಗದಂಗ್ ಸಪಾಟ್ ರೋಡಪ್ಪ. ಹೇಳ್ತೀನಿ ಕೇಳಿಲ್ಲ. ಅದು ಅಲ್ಲೇ ನಿಂತಿತ್ತು, ನಾವು ಹೊಂಟಿದ್ವಿ. ಇನ್ನೇನ್ ಹಿಂಗ್ ಏರ್ ಇಳಿದ್ರ ಮನಿ ಇತ್ತು, ಹೌದಾ? ಸಣ್ಣಂಗ್ ಏರ್ಲಿಗತ್ತಿದ್ವಿ. ಅಲ್ಲಿದೊಂದ್ ಎಮ್ಮಿ ಒಮ್ಮೆ ಹಿಂಗ್ ಬಂದು ಮೈ ಮೇಲೆ ಬರ್ಲಿಕ್ ಚಾಲು ಮಾಡ್ತ, ಅಂದ್ರ ಓಡ್ದವ್ರ ಮಾಡ್ಲಿಕತ್ತ. ಅದು ಬರ್ಲಿಲ್ಲ ಪೂರಾ, ಅದು ಬರ್ತದ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬ್ರೇಕ್ ಇಚ್ಕಿದೆ. ಬಿದ್ವಿ ಅಲ್ಲಿಗೆ. ಏನಾಗಿತ್ತು? ಕಾಲ್ ಮುರಿ ಪೊಸಿಷನ್ ಆಗಿತ್ತು. ಪುಣ್ಯಾಕ್ ಮುರಿದಿದ್ದಿಲ್ಲ, ಮಾಂಸ್ ಯೂಸ್ ಎಲ್ಲ ಹೋಗಿತ್ತು ಅಷ್ಟ. ಈಗ ಮಾಂಸ ಬೆಳೆದಿಲ್ಲ, ಅದು ಎಕ್ಸೆಪ್ಷನ್. ಹೋಗಿತ್ತು ಅದಂತೂ ಕರೆ. ಅದ ಎಲ್ಲಾರು ಅವ್ರವ್ರ ದೋಸ್ತರ ಬರ್ತಡೆ ಕೇಕು ಬ್ರೆಡ್ ಮಾಡಿದ್ರ ಮಾಡ್ತಾರ. ನಾವ್ ಮಾಂಸ ಕೊಟ್ಟು ಮಾಡಿವಿ, ಅದು ನಿಂದೆ ಬರ್ತಡೆ. ನಾವ್ ಮಾಂಸ ಕೊಟ್ಟಿವಿ, ನೀವ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಇರ್ತೀರಿ. ನಾನು ಮಾಂಸ ಕೊಟ್ಟಿಲ್ಲ ಇಲ್ಲ, ಬಂದಿದ್ದೆಲ್ಲ ನಿನ್ನಿಂದೆ. ಇದು ಕಟ್ಟಿ ತನಗಿಲ್ಲ, ಬೆಳೆಸಿತ್ತಂತಲ್ಲ ಅಂದ್ರೆ ಕೊಟ್ಟಿಲ್ಲ, ಕೊಡ್ಕೊಂಡಿದ್ದ ಅದನ್ನ ಗಿಫ್ಟ್ ಅದು ನನ್ ಕಡೆಯಿಂದ. ಮತ್ತದೇ ಹೇಳಿ. ನೆಕ್ಸ್ಟ್ ಏನ್ ಹೇಳಿದಿಲ್ಲ, ಗಾಡಿ ಮೇಲೆ ಹಾಡ. ಗಾಡಿ ಮೇಲೆ ಹಾಡ. ನೀವಿಬ್ರು ಒಂದ್ ಹಾಡ್ತಿರ್ತೀರಿ, ಅದಕ್ಕ ನಡ್ಬರ್ಕ್ ನಾ ಒಂದ್ ಜೋಡಿಸ್ತೀನಿ. ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದಾರ ಹಾಡು. ನೀರ ಬಿಟ್ಟು, ನಿನ್ ಫೇವ್ರೇಟ್ ಹಾಡ್ಲಿಕ್ಕೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗ, ಗಾಡಿ ಗುಷ್ಟೋ ಹೋಗದು. ಹಿಂಗ್ ಅವು ಪ್ರತಿ ಹಾಡಕ್ಕೂ ಹಂಗೆ ಏನಾರ ನಡ್ಬರ್ಕು. ಇಷ್ಟೇ ಸಿಂಪಲ್ ಇರ್ತಾವ. ಇಷ್ಟೇ ಸಿಂಪಲ್ ಅಂತ ಹೇಳಿ ಚಾಲು ಮಾಡಿರ್ತೀವಿ. ಓ ಮನಿ ಮಠ, ಮನ್ಯಾನವ್ರು ಮೇಲೆ, ಮನ್ಯಾನವ್ರ ಒಳಗ ಎಲ್ಲ ಕಡೆ ಬಾಡಿ ಪಾರ್ಟ್ಸ್ ಎಲ್ಲಾರ್ಗು ಹೋಗ್ತಾರ. ಮಾಮನ್ ಮಕ್ಳು ಹೆಣ್ತಂದ್ರು ಉಳಿಯಂಗಿಲ್ಲ ಅಲ್ಲಿಗೆ. ದೂರಿನ ಮಾಮಗಳ ಮತ್ ಸಮೀಪಂದಲ್ಲ, ಮತ್ ನೋಡಿ ಹಿಡಿದ್ರೆ ಮೆಟ್ಟ ಹೊಡಿತಾರ. ಕಟ್ ಮಾಡ್ತೀನಿ ಎಡಿಟಿಂಗ್ ಕಟ್ ಮಾಡ್ತೀವಿ. ಇಲ್ಲ ಒಟ್ಟ